ಒಮ್ಮೆ ವೃಂದಾವನದಲ್ಲಿ ಕೃಷ್ಣ ಮತ್ತು ಬಲರಾಮ ಅನುಚರರು ಎಲ್ಲ ಇರುವಾಗ ಅಖಂಡ ಮಳೆ ಬಂತು. ಯಾಕೆ ಅಂದರೆ ಈ ಗೊಲ್ಲರೆಲ್ಲ ಸೇರಿ ಇಂದ್ರಮಖ ಅಂತ ಒಂದು ಯಜ್ಞ ಮಾಡಿದರು, ಇಂದ್ರದೇವರಿಗೆ ಮಾಡುವ ಪೂಜೆ. ಆವಾಗ ಕೃಷ್ಣ ಬಂದು ಗೊಲ್ಲರನ್ನ ತಡಿತಾನೆ. ನೀವ್ಯಾಕೆ ಇಂದ್ರದೇವರಿಗೆ ಪೂಜೆ ಮಾಡ್ತೀರಿ, ನಾವ್ಯಾಕೆ ಪೂಜೆ ಮಾಡೋಣ, ನಾವು ಗೊಲ್ಲರು, ನಮ್ಮ ದೇವತೆ, ನಮಗೆ ಅನ್ನ ಕೊಡುವ ದೇವತೆ ಯಾರು? ನಮಗೆ ಅನ್ನ ಕೊಡುವ ದೇವತೆ ಈ ಗೋವರ್ಧನ ಪರ್ವತ. ಯಾಕೆ ಅಂದರೆ ಅದರಲ್ಲಿ ಬೇಕಾದಷ್ಟು ಹುಲ್ಲಿದೆ, ನಾವು ಗೋಜೀವಿಗಳು, ದನಗಳನ್ನು ಅವಲಂಬಿಸಿ ಬದುಕುವವರು, ದನಗಳಿಗೆ ಬೇಕಾದಷ್ಟು ಹುಲ್ಲಿದೆ, ಅದನ್ನು ಕೊಡೋದು ಗೋವರ್ಧನ ಪರ್ವತ. ಗೋವರ್ಧನಕ್ಕೆ ಪೂಜೆ ಮಾಡೋಣ, ಇಂದ್ರನಿಗೆ ಪೂಜೆಗೆ ನಮಗೂ ಸಂಬಂಧ ಇಲ್ಲ. ಅತಿ ಯಜೇತ ನಿಜಾಂ ಯದಿ ದೇವತಾಂ ಉಭಯತಶ್ಚವತೆ ಜುಷತೆಪ್ಯಘಂ ಕ್ಷಿತಿಭೃತೈವ ಸದೈವತ ಕಾವಯಂ ವನವತ ನವತ ಕಿಮಹಿದ್ರುಹ. ಅಹಿದ್ರುಹ ಅಂದರೆ ಇಂದ್ರ. ವನವತ ನವತ ಕಿಮಹಿದ್ರುಹ. ಇಂದ್ರನಿಂದ ನಮಗೇನಾಗಬೇಕಾಗಿಲ್ಲ, ನಮಗೆ ಗೋವರ್ಧನ ಪರ್ವತದಿಂದ ಜೀವನ ನಡೀತಾ ಇದೆ, ಅದಕ್ಕೆ ಮಾಡೋಣ ಅಂತ ಕೃಷ್ಣ ಹೇಳಿದ. ಎಲ್ಲರೂ ಕೂಡ ಕೃಷ್ಣನ ಮಾತು ಕೇಳಿದರು, ಗೋವರ್ಧನಕ್ಕೆ ಪೂಜೆ ಮಾಡಿದರು. ಇಂದ್ರನಿಗೆ ಮಾಡಬೇಕು ಅಂತ ಮಾಡಿದ ಭಕ್ಷ್ಯ ಭೋಜ್ಯಗಳು ಎಲ್ಲ ಗೋವರ್ಧನಕ್ಕೆ ಸಮರ್ಪಣೆ ಮಾಡಿಬಿಟ್ರು. ಸಿಟ್ಟು ಬಂತು ದೇವೇಂದ್ರನಿಗೆ, ನನಗೆ ಮಾಡಬೇಕಾದ ಪೂಜೆಯನ್ನು ಯಾರೋ ಒಬ್ಬ ದನ ಕಾಯುವ ಹುಡುಗನ ಮಾತು ಕೇಳಿ ಇವರೆಲ್ಲ ಇಂದ್ರನಿಗೆ ಪೂಜೆ ಮಾಡಿದ್ದಾರೆ, ಇವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಹೇಳಿ ದೇವೇಂದ್ರ ಪ್ರಳಯ ಕಾಲದ ಮೋಡಗಳನ್ನು ಕರೆದು ಆಜ್ಞೆ ಮಾಡಿದನಂತೆ. ನಂದಗೋಕುಲ ಕೊಚ್ಚಿ ಹೋಗಬೇಕು, ಪ್ರವಾಹದಲ್ಲಿ ದನಕರುಗಳು ನಾಶ ಆಗಬೇಕು, ಬೆಳೆಗಳೆಲ್ಲ ಹೋಗಬೇಕು ಅಂಥ ಅಪಚಾರ ಮಾಡಿದ್ದಾರೆ ನನಗೆ, ಆದ್ದರಿಂದ ಆ ಮೋಡಗಳಿಗೆ ಆಜ್ಞೆ ಮಾಡಿದ, ಕೊಚ್ಚಿ ಹಾಕಿಬಿಡ್ರಿ ಅಂತ. ಸರಿ, ಅಖಂಡ ಮಳೆ ಸುರಿತು. ಒಂದೊಂದು ಹನಿ ಆನೆ ಸೊಂಡಿಲಿನ ಗಾತ್ರ ಅಂತೆ. ಅಷ್ಟು ದೊಡ್ಡ ಮಳೆ ಹನಿ ಬಿದ್ದು ಇನ್ನೇನು ನಂದಗೋಕುಲ ಸಂಪೂರ್ಣ ನಾಶ ಆಗ್ತದೆ, ವೃದ್ಧರು, ಮಕ್ಕಳು, ದನ ಕರುಗಳು ಎಲ್ಲ ನಾಶ ಆಗ್ತದೆ ಅನ್ನೋ ಪ್ರಸಂಗ ಬಂದಾಗ ಗೊಲ್ಲರು ಕೃಷ್ಣನ ಹತ್ರ ಬಂದು ಕೇಳ್ತಾರೆ, ನಿನ್ನ ಮಾತು ಕೇಳಿ ನಾವು ಇಂದ್ರನಿಗೆ ಪೂಜೆ ಮಾಡೋದನ್ನು ಬಿಟ್ಟು ಗೋವರ್ಧನಕ್ಕೆ ಪೂಜೆ ಮಾಡಿದ್ದರಿಂದ ಎಂಥ ಅನಾಹುತ ಆಯಿತು ನೋಡು ಅಂತ. ಕೃಷ್ಣ ಹೇಳ್ತಾನೆ, ನನ್ನ ಮಾತು ಕೇಳಿದವರಿಗೆ ಎಂದೂ ಅನಾಹುತ ಆಗೋದಿಲ್ಲ, ನನ್ನ ಮಾತು ಕೇಳಿದವರಿಗೆ ಅನರ್ಥ ಆಗೋದಿಲ್ಲ, ನೀವೇನೂ ಚಿಂತೆ ಮಾಡಬೇಡಿ, ಮಳೆ ಬರ್ತಾ ಇದೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತಂದ, ನಿಮ್ಮ ಯೋಗಕ್ಷೇಮ ಎಲ್ಲ ನಾನು ನೋಡ್ಕೊಳ್ತೇನೆ ಅಂತ ಕಿರಿಬೆರಳಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಅದನ್ನು ಹಿಡಿದ. 7 ವರ್ಷ ಅಂತೆ ಆವಾಗ ಕೃಷ್ಣನಿಗೆ. 7 ವರ್ಷದ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ. ಎಂಥ ಸಾಹಸ ಇದು ಕೃಷ್ಣ ಮಾಡಿದ್ದು. ಗೋವರ್ಧನ ಗಿರಿಯನ್ನೆತ್ತಿದ ಗೋವಿಂದ ನಮ ರಕ್ಷಿಸೋ ಅಂತ. 7 ವರ್ಷದ ಬಾಲಕ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ. ಆವಾಗ 7 ದಿವಸ ಮಳೆ ಬಂತಂತೆ. 7 ದಿವಸ ಅಲ್ಲಾಡಲಿಲ್ಲ ಕೃಷ್ಣನ ಕೈ, ಗಟ್ಟಿಯಾಗಿ ಹಿಡಿದಿದ್ದಾನೆ. ಯಾರ್ಯಾರು ಯಾವ ದೃಷ್ಟಿಯಿಂದ ಕೃಷ್ಣನ ನೋಡಿದರು ಅಂತ ಹೇಳ್ತಾರೆ. ಆನಂದೇನ ಯಶೋದಯ ಸಮದನಂ ಗೋಪಾಂಗನಾಭಿಶ್ಚಿರಂ. ಯಶೋದಾದೇವಿಗೆ ಪರಮಾನಂದ, ನನ್ನ ಮಗ ಎಂಥ ಸಾಹಸ ಮಾಡ್ತಾ ಇದ್ದಾನೆ. ಒಂದು ಮಗು ಸಾಹಸ ಮಾಡಿದರೆ ತಾಯಿಗೆ ಬಹಳ ಆನಂದ, ಯಶೋದಾದೇವಿಗೆ ಅಷ್ಟು ಆನಂದ. ಆನಂದೇನ ಯಶೋದಯ. ಎಲ್ಲರ ಹತ್ರ ಹೋಗಿ ಕೇಳೋದಂತೆ ಯಶೋದಾದೇವಿ, ಯಾರೋ ಹುಡುಗ ಎತ್ತಿದ್ದಾನಲ್ಲ ಗೋವರ್ಧನ ಪರ್ವತ, ಯಾರು ಗೊತ್ತೇನ್ರಿ ಅನ್ನೋದು. ಯಾರೋ ಗೊತ್ತಿಲ್ಲ ಅಂದರೆ ನನ್ನ ಮಗ ಅಂತ ಹೇಳ್ತಿದ್ರು. ತಾನಾಗಿ ಕೇಳೋದು, ಗೊತ್ತಿಲ್ಲ ಅಂದ್ಕೂಡಲೇ ನನ್ನ ಮಗ ಅಂತ ಪರಿಚಯ ಮಾಡ್ಕೊಂಡ್ಲಂತ. ಅಷ್ಟು ಆನಂದ ಯಶೋದಾದೇವಿ. ಆನಂದೇನ ಯಶೋದಯ ಸಮದನಂ ಗೋಪಾಂಗನ ಅಭಿಶ್ಚಿರಂ. ಗೊಲ್ಲ ಬಾಲಿಕೆಯರಿದ್ದರು. ಆ ಗೊಲ್ಲ ಬಾಲಿಕೆಯರಿಗೆಲ್ಲ ಆವಾಗಲೇ ಯೋಚನೆ, ನಾವು ಮುಂದೆ ಮದುವೆ ಮಾಡ್ಕೊಳ್ಳೋದಾದರೆ ಇವನನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಲೆಕ್ಕ ಹಾಕಿದ್ರಂತೆ. ಯಾಕೆ ಅಂದರೆ ಗಟ್ಟಿ ಸಾಹಸ ಮಾಡುವವನು. ಪ್ರಸಂಗ ಬಂದರೆ ಗೋವರ್ಧನ ಬೆಟ್ಟವನ್ನೂ ಎತ್ತುತ್ತಾನಿವನು. ಅಡಿಕೆ ಬೆಟ್ಟ ಎತ್ತಲಿಕ್ಕೆ ಆಗಲಾರ್ದವ್ರನ್ನ ಮದುವೆ ಮಾಡಿಕೊಂಡ್ರೆ ಏನು ಉಪಯೋಗ ಬಂತು? ಇಂಥ ಸಾಹಸಿ, ಇಂಥ ಬಲಿಷ್ಠನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಮದನಾವಿಷ್ಟರಾಗಿ ಗೋಪಿಕಾ ಸ್ತ್ರೀಯರು ನೋಡ್ತಿದ್ರಂತೆ. ಸಮದನಂ ಗೋಪಾಂಗನ ಅಭಿಶ್ಚಿರಂ ಸಾಸೂಯಂ ಗೋಪಕುಮಾರಕೈಹಿ. 7-8 ವರ್ಷದ ಹುಡುಗರಿಗೆಲ್ಲ ಅಸೂಯೆ, ಇವನೊಬ್ಬನೇ ಹಿಡಿದಿದ್ದಾನೆ, ಮುಂದೆ ಕ್ರೆಡಿಟ್ ಎಲ್ಲ ಇವನಿಗೆ ಹೋಗ್ತದೆ ಅಂತ ಅಸೂಯೆ. ಯಾರಾದರೂ ಮೇಲೆ ಹೋದರೆ ಕಾಲೆಳೆಯೋದು ನಮ್ಮ ಕಡೆ ಸ್ವಭಾವ. ಅಲ್ಲೂ ಇತ್ತಂತೆ. ಆವಾಗ ಮೇಲೆ ಹೋಗ್ತಾ ಇದ್ದಾನೆ ಕೃಷ್ಣ, ಎತ್ತಿದರೆ ಗೋವರ್ಧನ ಎತ್ತಿದ್ದರಿಂದ ಎಲ್ಲರೂ ಅವನನ್ನೇ ಪ್ರಶಂಸೆ ಮಾಡ್ತಾರೆ, ಅವನಿಗೆ ಕ್ರೆಡಿಟ್ಟು. ಏನಾದರೂ ಮಾಡಿ ನಾವು ಕೂಡ ಎತ್ತಬೇಕು ಅಂತ ಯೋಚನೆ ಮಾಡಿದ್ರಂತೆ ಮನಸ್ಸಿನಲ್ಲಿ.
ಕೃಷ್ಣ ಅಂದ, ಯಾರಾದರೂ ಎತ್ತೋದಾದರೆ ಎತ್ತರಿ ಹಿಡೀರಿ ಬರ್ರಿ ಅಂತ ಕರೆದ. ಎಲ್ಲರೂ ಹೋದರು, ನಾ ಹಿಡಿತೇನೆ ಅಂತ. ಕೈ ಹಿಡಿದ್ರು, ಸ್ವಲ್ಪ ಸಡಿಲು ಮಾಡಿದ್ನಂತೆ ಮೂಳೆ ಮುರಿಯುವಷ್ಟಾಯಿತು. ಅಷ್ಟು ಭಾರ ಇತ್ತು ಪರ್ವತ. ಅದನ್ನು ತೋರಿಸಿ ಮತ್ತೆ ತಾನೇ ಎತ್ತಿದ. ಇನ್ಯಾರೂ ಅಂದಿರಬಾರ್ದು, ನಮಗೆ ಬಿಟ್ಟರೆ ನಾವು ಮಾಡ್ತಿದ್ವಿ ಅಂತ. ನಮ್ಮ ಕಡೆ ಅದು ಜಾಸ್ತಿ. ಮಾಡುವವ್ರನ್ನ ಕಂಡ್ರೆ ಆಗೋದಿಲ್ಲ, ಮಾಡಿ ಆದಮೇಲೆ ಹೇಳ್ತಾರೆ ನನಗೆ ಬಿಟ್ಟರೆ ನಾನು ಮಾಡ್ತಿದ್ದೆ, ಅವ್ರು ಎತ್ತಿದ್ರು ಮುಂದರಿದ್ರು ಬಿಟ್ವಿ, ನಮಗೆ ಬಿಟ್ಟಿದ್ರು ನಾನು ಗೋವರ್ಧನ ಎತ್ತಿದ್ದೆ ಅಂತ. ಅಷ್ಟು ಸುಲಭ ಅಲ್ಲ ಅಂತ ತೋರಿಸಿದೆ ಕೃಷ್ಣ. ಸಾಸೂಯಂ, ಅವರಿಗೆಲ್ಲ ಅಸೂಯೆ. ಗೋಪಕುಮಾರ ಕೈಹಿ, ಅದೊಂದು ಒಬ್ಬ ಕವಿ ಬರೆದ ಶ್ಲೋಕ, ಪೂರ್ತಿ ನೆನಪಿಲ್ಲ. ಸಾಶಂಕಂ ಗೋಪವೃದ್ಧೈಹಿ, ಗೊಲ್ಲ ವೃದ್ಧರು ಬಂದಿದ್ದರಂತೆ. ಅವರಿಗೆಲ್ಲ ಅನುಮಾನ, 7 ವರ್ಷದ ಬಾಲಕ ಹಿಡಿದಿದ್ದಾನೆ, ಕೈ ಸೋತು ಬಿಟ್ಟರೆ ಇದ್ದಕ್ಕಿದ್ದ ಹಾಗೆ ಬಿಟ್ಬಿಟ್ರೆ ಏನು ಮಾಡೋದು? ಮೊದಲೇ ಹೇಳಿ ಬಿಟ್ಟರಾದರೂ ಪರವಾಗಿಲ್ಲ. ನೋಡಿ, ಕೈ ಸೋಲ್ತಾ ಇದೆ, ನಾ ಬೆಟ್ಟ ಇಳಿಸ್ತೇನೆ ಅಥವಾ ಬಿಡ್ತೇನೆ, ಕೈ ಬಿಡ್ತೇನೆ ಅಂತ ಹೇಳಿದರೆ ಎಲ್ಲಿಯಾದರೂ ಓಡಿ ಹೋಗ್ಬೋದು. ಅವ್ರಿಗೆ ಆಶಂಕೆ, ಎಲ್ಲಿ ಬಿಡ್ತಾನೋ ಕೈ ಬಿಡ್ತಾನೋ ಅಂತ ಆಶಂಕೆಯಿಂದ ಅವರು ತಾವು ತಂದಿರೋ ವಾಕಿಂಗ್ ಸ್ಟಿಕ್ಕನ್ನೇ ಕೆಳಗೆ ಊರೋದು ಮೇಲೆ ಊರಿದ್ರಂತೆ. ಅಷ್ಟೇ, ಅವ್ರದ್ದೇ ಕೈ ನಡುಗ್ತಾ ಇದೆ, ಗಡಗಡ ನಡುಗ್ತಾ ಇದೆ. ಅಷ್ಟು ವಯಸ್ಸಾಗಿದೆ, ಪ್ರಾಣಭೀತಿ. ಅವನೆಲ್ಲಿ ಪರ್ವತ ಬಿಟ್ಟರೆ ನಮ್ಮ ತಲೆ ಮೇಲೆ ಬೀಳ್ತದೋ ಅಂತ ಮೇಲ್ಗಡೆ ಎತ್ತಿದ್ದರಂತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಶ್ರೀಕೃಷ್ಣನ ನೋಡಿದ್ದಾರೆ. 7 ದಿವಸ ಆಯಿತು. ಪ್ರಳಯ ಕಾಲದ ಮೋಡಗಳಲ್ಲಿ ನೀರು ಖರ್ಚಾಯಿತು. ಆಮೇಲೆ ಕೃಷ್ಣ ಪರ್ವತವನ್ನು ಇಳಿಸಿದ. ನಂದಗೋಕುಲಕ್ಕೆ ಬಂದ. ದೇವೇಂದ್ರ ಬಂದು ಕೃಷ್ಣನ ಹತ್ತಿರ ಕ್ಷಮೆ ಯಾಚನೆ ಮಾಡ್ತಾ, ನಿನ್ನ ಮಹಿಮೆ ಮರ್ತುಬಿಟ್ಟೆ ನಾನು. ಆಗಾಗ್ಗೆ ನಮಗೂ ಕೂಡ ಸ್ವಲ್ಪ ಆವೇಶ ಆಗ್ತಾ ಇರ್ತದೆ. ಅಸುರಾವೇಶದಿಂದ ನಿನ್ನ ಮಹತ್ವ ಅರ್ಥ ಮಾಡಿಕೊಳ್ಳದೆ ಹೀಗೆ ಮಾಡಿದೆ, ಕ್ಷಮಿಸು ಅಂತ ಹೇಳಿ ಗೋವಿಂದ ನಾಮ ಕೀರ್ತನೆ ಮಾಡಿ ಕೃಷ್ಣನ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಿದ್ದ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡಂತೆ. ಗೋವಿಂದ ನಾಮ ಹೇಳಿದರೆ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ಅಂತ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅದರಲ್ಲೂ ಗೋವಿಂದ ಪಟ್ಟಾಭಿಷೇಕ ಅಂತ ಕರೀತಾರೆ ಇದನ್ನು. ಗೋವಿಂದ ನಾಮ ಕೀರ್ತನೆ ಮಾಡಿ ಕ್ಷೀರದಿಂದ, ಹಾಲಿನಿಂದ, ಸುರಭಿಯನ್ನು ಹಸು ತಂದು ಅದರ ಹಾಲಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿದಂತೆ ಗೋವಿಂದ ನಾಮ ಕೀರ್ತನೆ ಮಾಡಿದ. ಗೋವಿಂದ ನಾಮ ಚ ಪಠನ್ ಸ್ವಕೃತಾಘ ಶಾಂತೈ. ಇದಕ್ಕೆ ಗೋವಿಂದ ಪಟ್ಟಾಭಿಷೇಕ ಅಂತಾರೆ. ಗೋವಿಂದ ನಾಮಕ್ಕೂ ಇಷ್ಟು ಮಹತ್ವ ಇದೆ ಅಂತ ತೋರಿಸ್ಕೊಟ್ಟು, ಇವತ್ತಿಗೂ ಅಷ್ಟೇ. ಊಟಕ್ಕೆ ಕೂಡುವಾಗಲೂ ಗೋವಿಂದ ಅಂತಾರೆ. ಚೂರ್ಣಿಕೆ ಹೇಳಿದರೆ ಮುಗಿದ ಮೇಲೆ ಗೋವಿಂದ ಅಂತಾರೆ. ರಥ ಎಳೆಯುವಾಗ ಗೋವಿಂದ ಅಂತಾರೆ. ಏನಾದರೂ ಸಾಮಾನು ಕಳೆದೋದ್ರೂ ಗೋವಿಂದ ಅಂತಲೇ ಅಂತಾರೆ. ಗೋವಿಂದ, ಎಲ್ಲದಕ್ಕೂ ಗೋವಿಂದನೇ. ಅದಷ್ಟು ಮಹತ್ತರವಾಗಿರ್ತಕ್ಕಂಥ ನಾಮ. ಆಮೇಲೆ ರಾಸಕ್ರೀಡೆ, ಅದನ್ನು ನಿನ್ನೆ ವರ್ಣನೆ ಮಾಡಿದ್ದೀನಿ, ಹೇಗಿತ್ತು ಕೃಷ್ಣನ ರಾಸಲೀಲೆ ಅಂತ. ಇದೆಲ್ಲ ಮಾಡುವಾಗ ಪರೀಕ್ಷಿನ್ ಮಹಾರಾಜ ಶುಕಾಚಾರ್ಯರಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ಕೃಷ್ಣ ಅವತಾರ ಮಾಡಿದ್ದು ಯಾಕೆ? ಸಂಸ್ಥಾಪನಾಯ ಧರ್ಮಸ್ಯ ಪ್ರಶಮಾಯ ಇತರಸ್ಯ ಚ. ಧರ್ಮ ಸಂಸ್ಥಾಪನೆ ಮಾಡಿದ್ದಕ್ಕೋಸ್ಕರ ಅವತಾರ ಮಾಡಿದಂಥ ಕೃಷ್ಣ. ಅಧರ್ಮ ನಾಶ ಮಾಡಲಿಕ್ಕೆ ಅವತಾರ ಮಾಡಿದ ಕೃಷ್ಣ. ರಾಸಕ್ರೀಡೆ ಮಾಡಿದ್ನಲ್ಲ, ರಾಸಲೀಲೆ ನಡೆಸಿದ, ಇದು ಅಧರ್ಮ ಆಗಲಿಲ್ವೇ ಅಂತ ಪ್ರಶ್ನೆ ಕೇಳ್ತಾನೆ. ಗಂಭೀರವಾಗಿ ಕೇಳಿ ಕೊನೆಗೆ ರಾಸಕ್ರೀಡೆ ಕಥೆ ಹೇಳಿದಾಗ ಈ ಪ್ರಶ್ನೆ ಬಂತು. ಆಗ ಶುಕಾಚಾರ್ಯ ಹೇಳ್ತಾರೆ, ತೇಜೀಯಸಾಂ ನದೋಷಾಯ ವನ್ಹೆ ಸರ್ವಭುಜೋ ಯಥಾ. ಮಹಾ ತೇಜಸ್ವಿಯಾದ ಕೃಷ್ಣನಿಗೆ ಇದ್ಯಾವುದೂ ದೋಷ ಅಲ್ಲ. ವಾದಿರಾಜಸ್ವಾಮಿಗಳು ಹೇಳ್ತಾರೆ, ಯೋಸೌ ಲಘೀಯಸೋ ದೋಷ ನಾಸೌ ದೋಷೋ ಗರೀಯಸಃ. ಕೆಲವು ದೋಷ ಸಣ್ಣವರಿಗೆ ದೋಷ ಆಗ್ತದೆ, ಮಹತ್ವಪೂರ್ಣರಾದವರಿಗೆ ದೋಷ ಆಗೋದಿಲ್ಲ. ಅದು ಸಣ್ಣವರಿಗಾಗುವ ದೋಷಗಳು ದೊಡ್ಡವರಿಗೆ ಇರೋದಿಲ್ಲ. ಮಹಾತ್ಮನಾದ ಕೃಷ್ಣನಿಗೆ ಈ ರಾಸಕ್ರೀಡೆ ದೋಷ ಆಗಲಿಲ್ಲ ಅಂತಂದು. ಸರಿ, ಪರೀಕ್ಷಿತ ರಾಜಂದು ಇನ್ನೊಂದು ಪ್ರಶ್ನೆ, ಅವನಿಗೆ ದೋಷ ಆಗದಿದ್ದರೆ ಬೇಡ, ಆ ಕೃಷ್ಣನ ರಾಸಕ್ರೀಡೆ ಕಥೆ ಕೇಳಿ ಉಳಿದವರು ಆ ರೀತಿ ಮಾಡಿದರೆ ಏನು ಮಾಡೋದು? ಅವನಿಗೆ ದೋಷ ಆಗೋದಿಲ್ಲ. ಅಲ್ಪರು ಕೂಡ ಕೃಷ್ಣನೇ ಹೀಗೆ ಮಾಡಿದ್ದಾನೆ ಅಂತ ಅವರು ರಾಸಲೀಲೆಗೆ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ಶುಕಾಚಾರ್ಯರು, ನೈತತ್ ಸಮಾಚರೇ ಜಾತು ಮನಸಾಪಿ ಶನೀಶ್ವರ. ಅವನು ಸರ್ವಸಮರ್ಥ, ಏನು ಬೇಕಾದರೂ ಮಾಡಿದ್ದಾನೆ. ಆದರೆ ಉಳಿದವರು ಅಸಮರ್ಥರಾದವರು, ಅಲ್ಪರು, ಇದನ್ನು ಮನಸಾಪಿ ಇಂಥದ್ದನ್ನು ಯೋಚನೆ ಮಾಡಬಾರ್ದು. ಅಲ್ಲ, ಕೃಷ್ಣ ಮಾಡಿದ್ದಾನೆ ನಾವು ಮಾಡ್ತೀವಿ ಅಂದರೆ, ಶುಕಾಚಾರ್ಯ ಮುಂದುವರೆದು ಹೇಳ್ತಿದ್ದಾರೆ, ಕೃಷ್ಣ ಮೊದಲು ಮಾಡಿದ್ದೇನು? ಮೊದಲು ಮಾಡಿದ್ದು ಪೂತನೆಯೇ ವಿಷಪೂರಿತ ಸ್ತನ್ಯಪಾನ ಮಾಡಿದ, ವಿಷ ಕುಡಿದ. ಆಮೇಲಲ್ವ ರಾಸಕ್ರೀಡೆ ಕಥೆ ಬಂದದ್ದು.
ಹಾಗೆ ನಾವು ಕೃಷ್ಣ ಮಾಡಿದ ಹಾಗೆ ಮಾಡ್ತೇವೆ ಅಂದರೆ ಮೊದಲು ವಿಷ ಕುಡೀರಿ, ಬದುಕಿದ್ರೆ ರಾಸಕ್ರೀಡೆ ಆಡಿ, ಏನು ಪರವಾಗಿಲ್ಲ. ಬದುಕಿದರೆ ವಿಷ ಕುಡಿದ ಮೇಲೆ ಬದುಕೋ ಪ್ರಶ್ನೆನೇ ಇಲ್ಲ. ಒಂದು ಮಾಡ್ತೇನೆ ಒಂದು ಬಿಡ್ತೇನೆ ಅಂದರೆ ಆಗೋದಿಲ್ಲ. ಕೃಷ್ಣ ಅದಕ್ಕೋಸ್ಕರ ನನ್ನ ಚರ್ಯೆಯನ್ನು ಅನುಕರಣೆ ಮಾಡಿ ಯಾರು ಅಂತ ಮೊದಲು ವಿಷ ಕುಡಿದೆ, ಆಮೇಲೆ ಇವೆಲ್ಲ ಮಾಡಿದೆ. ಯಾರು ಅನುಕರಣೆ ಮಾಡೋ ಹಾಗಿಲ್ಲ. ಈಶ್ವರಾಣಾಂ ವಚಸ್ಸತ್ಯಂ ತಥೈವಾಚರಿತಂ ಕ್ವಚಿತ್. ದೊಡ್ಡವರ ಅನುಷ್ಠಾನವನ್ನು ನಾವು ಅನುಕರಣೆ ಮಾಡಲಿಕ್ಕೆ ಹೋಗಬಾರ್ದು, ಅವರ ಮಾತು ಕೇಳಬೇಕಷ್ಟೆ. ದೊಡ್ಡವರ ಮಾತು ನಡೆಸಬೇಕು, ಅವರ ಅನುಷ್ಠಾನವನ್ನು ನಡೆಸೋದಲ್ಲ. ಅದಕ್ಕೆ ಹೇಳ್ತಾರೆ, ರಾಮನಂತೆ ನಡ್ಕೊಳ್ಬೇಕು, ಕೃಷ್ಣನ ಗೀತೆ ಕೇಳಬೇಕು ಅಷ್ಟೆ. ಕೃಷ್ಣನ ಮಾತು ಕೇಳಬೇಕು, ರಾಮನಂತೆ ನಡ್ಕೊಳ್ಬೇಕು. ರಾಮ ಏಕಪತ್ನಿ ವ್ರತಸ್ಥನಾಗಿ ಪಿತೃವಾಕ್ಯ ಪರಿಪಾಲಕನಾಗಿದ್ದ, ಆ ರೀತಿ ನಡ್ಕೊಳ್ಳಿ. ಆದರೆ ಕೃಷ್ಣನಂತೆ ನಡ್ಕೊಳ್ಳೋದಲ್ಲ. ಕೃಷ್ಣ ಏನು ಹೇಳಿದ್ದಾನೆ ಗೀತೆಯಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು. ಹೀಗೆ ಶುಕಾಚಾರ್ಯರು ಉತ್ತರ ಕೊಡ್ತಿದ್ದಾರೆ. ಆದರೂ ಪರೀಕ್ಷಿತ ರಾಜನಿಗೆ ಸಮಾಧಾನ ಇಲ್ಲ. ಸರಿ, ಉಳಿದವರು ಮಾಡೋದು ಬೇಡ, ಅಷ್ಟಂತೂ ಒಪ್ತೇನೆ. ಆದರೆ ಯಾವ್ಯಾವ ಗೋಪಿಕಾಸ್ತ್ರೀಯರನ್ನು ವೇಣುಗಾನ ಮಾಡುವಾಗ ಬರಮಾಡಿಕೊಂಡಿದ್ದ ಅವರವ್ರ ಯಜಮಾನರ ಗತಿ ಏನು ಅಂತ ಬೇರೆ ಪ್ರಶ್ನೆ ಕೇಳಿದೆ. ಶುಕಾಚಾರ್ಯ ಹೇಳ್ತಾರೆ, ಅವರೇ ತಲೆ ಕೆಡಿಸ್ಕೊಂಡಿಲ್ಲ, ಸುಮ್ಮನಿದ್ದಾರೆ. ನೀನು ಥರ್ಡ್ ಪರ್ಸನ್, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯೋ ಅಂತ ಇವರು. ಅವರೇ ಸುಮ್ಮನಿದ್ದಾರೆ, ಯಾರೂ ಆಕ್ಷೇಪ ಮಾಡಿಲ್ಲ ಕೃಷ್ಣನ್ನ. ಮತ್ತೆ ಪರೀಕ್ಷಿತ ರಾಜನ ಪ್ರಶ್ನೆ, ಅವ್ರ ಮೇಲೆ ನನ್ನ ಆಕ್ಷೇಪ. ಅವ್ರು ಯಾಕೆ ಸುಮ್ಮನೆ ಇದ್ದರು? ತಮ್ಮ ಹೆಂಡಂದರು ಅಲ್ಲಿ ರಾಸಕ್ರೀಡೆಗೆ ಹೋದಾಗ ಯಜಮಾನ್ರು ಯಾಕೆ ಸುಮ್ಮನೆ ಇದ್ದರು ಅಂದರೆ, ಮನ್ಯಮಾನ ಸ್ವಪಾರ್ಶ್ವಸ್ಥಾನ್ ಸ್ವಾನ್ ಸ್ವಾನ್ ದಾರಾನ್ ವ್ರಜೌಕಸಹ. ಒಬ್ಬರು ಮಾತಾಡಲಿಲ್ಲ. ಯಾಕೆ ಅಂತಂದರೆ, ಯಾರ್ಯಾರು ರಾಸಕ್ರೀಡೆಗೆ ಬಂದಿದ್ದರೋ ಆ ಗೋಪಿಕಾ ಸ್ತ್ರೀಯರೆಲ್ಲ ಅವರವ್ರ ಯಜಮಾನರ ಪಕ್ಕದಲ್ಲೇ ಇದ್ದರಂತೆ. ಅವರು ಮನ್ಯಮಾನ ಸ್ವಪಾರ್ಶ್ವಸ್ಥಾನ್ ಸ್ವಾನ್ ಸ್ವಾನ್ ದಾರಾನ್, ತಮ್ಮ ಪತ್ನಿಯರು ತಮ್ಮ ಪಕ್ಕದಲ್ಲೇ ಇದ್ದಾರೆ. ಯಾರಾದರೂ ಹೇಳಿಕ್ಕೆ ಬಂದರೆ, ಏನ್ರಿ ನಿಮ್ಮ ಮನೆಯವರು ನಿನ್ನೆ ಅಲ್ಲಿ ರಾಸಕ್ರೀಡೆಯಲ್ಲಿದ್ದು ಅಂದರೆ ಕಪಾಳಕ್ಕೆ ಹೊಡಿತಿದ್ರು. ನಮ್ಮ ಮನೆಯಲ್ಲಿ ಇದ್ದದ್ದು ನಾನೇ ನೋಡಿದ್ದೀನಿ ಅಂತ. ಈ ರೀತಿ ಕೃಷ್ಣ ಚಮತ್ಕಾರ ಮಾಡಿ ಆ ಗೋಪಿಕಾ ಸ್ತ್ರೀಯರನ್ನು ಅವರವರ ಮನೆಯಲ್ಲಿ ಉಳಿಸಿ ಬರಮಾಡಿಕೊಂಡು ರಾಸಕ್ರೀಡೆ ಆಡಿದ್ದಾರೆ. ಇಂಥ ಚರ್ಯೆ ಯಾರಿಗೆ ಸಾಧ್ಯ? ಆದ್ದರಿಂದ ಹೇಳ್ತಾರೆ, ಈ ರಾಸಲೀಲೆಯ ಕಥೆ ಕೇಳಿದರೆ ಹೃದ್ರೋಗಮಾಶು ಹಿನೋತಿ ಅಚಿರೇಣ ಧೀರಃ. ಹೃದ್ರೋಗವನ್ನು, ಕಾಮಕ್ರೋಧಾದಿ ರೋಗಗಳನ್ನು ಪರಿಹಾರ ಮಾಡತಕ್ಕಂಥ ಚರಿತ್ರೆ ಇದು ಅಂತಂದಿದ್ದಾರೆ. ಹೀಗೆ ಶ್ರೀಕೃಷ್ಣ ಇವುಗಳನ್ನೆಲ್ಲ ಮಾಡ್ತಾ ಇರುವಾಗ ನಾರದ ಋಷಿಗಳು ಕಂಸನ ಹತ್ರ ಹೋಗಿ ಎಲ್ಲ ವಿಷಯ ಹೇಳಿದರು. ಕೃಷ್ಣ ಬಲರಾಮರು ನಿನ್ನ ತಂಗಿ ದೇವಕಿ ದೇವಿಯ ಮಕ್ಕಳು, ಎಲ್ಲರನ್ನೂ ಕೊಂದು ಹಾಕಿದವರು ಅವರು ಅಂತಂದಾಗ, ಅಕ್ರೂರು ನನ್ನ ಕೊಟ್ಟು ಕಳಿಸ್ತಾನೆ ಕಂಸ. ಅಕ್ರೂರ ಕೃಷ್ಣನನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಾಗ ದಾರಿಯಲ್ಲಿ ಕೃಷ್ಣನ ಪಾದದ ಗುರುತು ಸಿಕ್ತು. ದನ ಮೇಯಿಸ್ಕೊಂಡು ಹೋಗಿದ್ದ ಮನೆಗೆ. ಆ ಪಾದದ ಗುರುತು ನೋಡಿ ಅದರಲ್ಲಿರೋ ಚಕ್ರ, ಶಂಖ, ಗದಾ ಪದ್ಮತೇನೆ ಅಂತ ತೋರಿಸ್ತಾ ಇದ್ದ. ಅಕ್ರೂರನಿಗೆ ಕೃಷ್ಣ ಯಾರು ಅನ್ನೋದು ಅರ್ಥ ಆಯಿತು. ಅವನು ಕಿಶೋರ ಅನ್ನುವ ಗಂಧರ್ವ. ಹೊಟ್ಟೆಪಾಡಿಗಾಗಿ ಕಂಸನ ಮಂತ್ರಿಯಾಗಿದ್ದ ಅಷ್ಟೇನೆ. ಗಂಧರ್ವ ಅವನು ಮೂಲತಃ. ಕೃಷ್ಣನ ಸ್ವರೂಪ ಜ್ಞಾನ ಇತ್ತು ಅವನಿಗೆ. ಅದರಿಂದ ಸಾಷ್ಟಾಂಗ ನಮಸ್ಕಾರ ಹಾಕಿ, ನನಾಮ ನಾರಾಯಣಂ ಆದಿಪೂರುಷಂ ನನರ್ಥ ನವ್ಯೋತ್ಸವಜಾತ ಸಂಭ್ರಮ ನನಾದ ನಾನಾದುರಿತೌಘಮರ್ದಯನ್ ನನಂದ ನಂದಸ್ಯ ತಪಃಫಲೋದಯಂ. ಇವನು ಆದಿಪುರುಷ ನಾರಾಯಣ ಅಂತ ತಿಳ್ಕೊಂಡು ನಮಸ್ಕಾರ ಹಾಕಿದ, ಕುಣಿದ, ಸಂತೋಷಪಟ್ಟ. ಕೃಷ್ಣನು ಕೂಡ ತಮಾಲಿಲಿಂಗೇ ದೃಢಮಚ್ಯುತ ಪ್ರಿಯಂ ಸಶಂಕ ಮೇಣಾಂಕ ಶುಚಿಸ್ಮಿತಾನನಃ. ಮಂದಹಾಸದಿಂದ ಕೃಷ್ಣ ಆ ಅಕ್ರೂರು ನನ್ನ ದೃಢವಾಗಿ ಆಲಿಂಗನ ಮಾಡಿ ಮನೆಗೆ ಕರ್ಕೊಂಡು ಹೋಗಿ ಕೂಡಿಸಿ ಎಲ್ಲ ಯೋಗಕ್ಷೇಮ ವಿಚಾರಿಸಿದ. ಅಕ್ರೂರ ಹೇಳಿದ, ಕಂಸ ಹೇಳಿ ಕಳಿಸಿದ್ದಾನೆ, ಬಿಲ್ಲಿನ ಹಬ್ಬವಂತೆ, ನೀನು ಮತ್ತು ಬಲರಾಮ ಬರಬೇಕಂತೆ ಅಂತ. ಕೃಷ್ಣ ಹೇಳಿದ, ಬರ್ತೇವೆ, ಹೋಗೋಣ, ಆದರೆ ಈಗಲೇ ಬೇಡ, ನೀನು ಬರೋದೇ ರಾತ್ರಿ ಆಗಿದೆ, ರಾತ್ರಿ ಬೇಡ, ಬೆಳಗ್ಗೆದ್ದು ಹೋಗೋಣ ಅಂತಂದು. ಆಯಿತು ಅಂತ ಒಪ್ಪಿದ. ರಾತ್ರಿ ಹಾಗೇ ಮಾತಾಡ್ತಾ ಕೃಷ್ಣ ಮಲಗಿದ. ಬೆಳಗ್ಗೆ ಬೇಗ ಎದ್ದ. ಅಕ್ರೂರನನ್ನು ಎಬ್ಬಿಸಿದ. ಕೃಷ್ಣ, ಅಕ್ರೂರ, ಬಲರಾಮ ಹೋಗಬೇಕು ಅಂತ ಬಾಗಿಲು ತೆಗಿತಾರೆ. ನಂದಗೋಕುಲದ ಮಹಿಳಾ ಮಂಡಳಿ ಪೂರ್ತಿ ಅಲ್ಲೇ ಇದೆ. ಬಾಗಿಲು ತೆಗೆದು ಕೂಡಲೇ ಆ ಹೆಣ್ಣು ಮಕ್ಕಳೆಲ್ಲ ಅಳ್ಳಿಕ್ಕೆ ಶುರು ಮಾಡಿದರಂತೆ. ಜಿಗಮಿಷಸಿ ಮುರಾರೇ ರಾಜಧಾನಿ ಯದೀತಃ. ಮುರಾರೇ, ರಾಜಧಾನಿಗೆ ಹೊರಟಿದ್ದಿ, ಮತ್ತೆ ನೀನು ಈ ಹಳ್ಳಿಗೆ ಬರಲಿಕ್ಕಿಲ್ಲ, ನಿನ್ನನ್ನು ಬಿಡೋದಿಲ್ಲ, ನಾವು ರಾಜಧಾನಿ ಕಳಿಸೋದಿಲ್ಲ, ನೀನಿಲ್ಲೇ ಇರಬೇಕು, ನಮ್ಮ ಜೊತೆಗೇ ಇರಬೇಕು ಅಂತ ಅಡ್ಡಗಟ್ತಾ ಇದ್ದಾರೆ. ಕೃಷ್ಣನಿಗೆ ಆಶ್ಚರ್ಯ ಆಯಿತು. ಅಕ್ರೂರನ್ನ ಕೇಳಿದ,
ಇವರಿಗೆಲ್ಲ ಹೇಳಿ ಬಂದಿದ್ದೀಯನೋ ನೀನು ಅಂತ. ಇಲ್ಲ, ಸೀದಾ ಬಂದಿದ್ದೇನೆ ಅಂತ ಅವನು. ಮತ್ತು ಹೇಗೆ ಗೊತ್ತಾಯಿತು? ಆ ರಥ ತಗೊಂಡು ಬಂದಿದ್ದಂತೆ ಅಕ್ರೂರ. ಆ ರಥ ಕೃಷ್ಣನ ಮನೆ ಮುಂದೆ ನಿಲ್ಲಿಸಿದ್ದ. ಆ ಗೋಪಿಕಾಸ್ತ್ರೀಯರು ಯಾರೋ ಆ ಕಡೆ ಹೋಗುವಾಗ, ತಮ್ಮ ಮನೆಗೆ ಹೋಗುವಾಗ ಕೃಷ್ಣನ ಮನೆ ಮುಂದೆ ಇದ್ದ ರಥ ನೋಡಿದರು. ಅದು ಮಧುರಾ ರಿಜಿಸ್ಟ್ರೇಷನ್ನು ಗೊತ್ತಾಯಿತು. ಮಧುರಾ ಪಟ್ಟಣದಿಂದ ಒಂದು ರಥ ಬಂದಿದೆ ಅಂದರೆ ಕೋಳಿ ಕೂಗುವ ಮುನ್ನ ಕೃಷ್ಣನಿಲ್ಲಿಂದ ಹೋಗುವನು ಅಂತ ವಾದಿರಾಜರದ್ದೇ ಒಂದು ಹಾಡು. ಕೋಳಿ ಕೂಗುವ ಮುನ್ನ ಕೃಷ್ಣನಿಲ್ಲಿಂದ ಹೋಗುವನು, ಅದಕ್ಕೆ ರಾತ್ರಿ ರಥ ಬಂದು ನಿಂತಿದೆ ಅಂಥೇಳಿ ಅವಳು ರಾತ್ರಿಗೆ ಎಲ್ರಿಗೂ ತಿಳಿಸಿ ಅಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ. ಅವರು ಬಿಡೋದಿಲ್ಲ ನಿನ್ನನ್ನು ಅಂತ. ಅಂತೂ ಅವ್ರನ್ನ ಸಮಾಧಾನ ಪಡಿಸಿ ಕೃಷ್ಣ ಬಂದ. ನಂದಗೋಕುಲದಿಂದ ಆ ಹೆಣ್ಮಕ್ಳಿಗೆಲ್ಲ ಮಾತಾಡಿ ಬೇಗ ಬರ್ತೀನಿ ಅಂತ ಹೇಳಿ ರಥದಲ್ಲಿ ಹತ್ಕೊಂಡು ಹೊರಟ. ದಾರಿಯಲ್ಲಿ ಯಮುನಾ ನದಿ ಬಂತು. ಅದನ್ನು ದಾಟಿ ಬರಬೇಕು ಮಧುರಾಪಟ್ಟಣಕ್ಕೆ. ರಥದಲ್ಲಿ ಕೂತಿದ್ದಾನೆ ಕೃಷ್ಣ. ಅಕ್ರೂರ ಸ್ನಾನ ಮಾಡಿ ಬರ್ತೇನೆ, ಅನೇಕ ಮಾಡಿ ಬರ್ತೇನೆ ಅಂತ ಇಳಿದ. ಅಕ್ರೂರ ಯಮುನಾ ನದಿಯಲ್ಲಿ ಮುಳುಗಿದಾಗ ಅವನಿಗೆ ಅದ್ಭುತವಾದ ದೃಶ್ಯ. ಶೇಷದೇವರು ಕಾಣಿಸ್ತಾ ಇದ್ದ. ಶೇಷಶಯನನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನಲ್ಲಿ. ಅನಂತ ಪದ್ಮನಾಭ ರೂಪ ನೋಡಿದನಂತೆ. ನಾಭಿಯಲ್ಲಿ ಕಮಲದಲ್ಲಿ ಬ್ರಹ್ಮದೇವರು, ಪ್ರಹ್ಲಾದಾದಿಗಳೆಲ್ಲ ಸೇವೆ ಮಾಡೋದು, ಲಕ್ಷ್ಮೀದೇವಿ ಕಾಲೊತ್ತೋದು, ಇಂಥ ಅನಂತ ಪದ್ಮನಾಭ ರೂಪ, ದಿವ್ಯ ರೂಪದ ದರ್ಶನ ಆಯಿತು ಅಕ್ರೂರನಿಗೆ. ಇದೇ ಭಕ್ತರ ಲಕ್ಷಣ. ಅಷ್ಟು ಭಕ್ತಿಯಿಂದ ಕರ್ಮ ಮಾಡಬೇಕು ಅಂತ ಅಲ್ಲಿ ಮುಳುಗಿದಾಗ ಪದ್ಮನಾಭನ ದರ್ಶನ ಆಯಿತು. ಸ್ತೋತ್ರ ಮಾಡ್ತಾ ನಿಂತುಬಿಟ್ಟ. ಕೃಷ್ಣನೇ ಆಮೇಲೆ ಆ ರೂಪವನ್ನು ಮರೆ ಮಾಡಿ ಇವನನ್ನು ಮೇಲೆ ಬರಮಾಡಿಕೊಂಡ. ಮಧುರಾಪಟ್ಟಣಕ್ಕೆ ಪ್ರವೇಶ ಮಾಡಿದರು. ಮರುದಿವಸ ಅವತ್ತಿನ ದಿವಸ ಮನೆಗೆ ಹೋಗಿದ್ದ. ಮಾರನೇ ದಿನ ಕೃಷ್ಣ ಕಂಸನ ಮನೆಗೆ ಹೋಗುವಾಗ ಕೂಲಿಯಾಪೀಡ ಅಂತ ಒಂದು ಆನೆ, ದುಷ್ಟ ಆನೆ, ಅದು ಕೃಷ್ಣನನ್ನು ತಡಿಲಿಕ್ಕೆ ಬಂತು. ಆನೆಯನ್ನು ಕೊಂದ. ಒಬ್ಬ ರಾಕ್ಷಸ ಅಸುರ ಅಂಬಷ್ಟ ಅಂತ ಮಾವುತ, ಅವನು ಬಂದ, ಅವನನ್ನೂ ಕೊಂದ. ಕಂಸನ ತಮ್ಮಂದಿರು 7 ಮಂದಿ, ಅವರನ್ನೂ ಕೊಂದ ಕೃಷ್ಣ. 21 ಅಕ್ಷೌಹಿಣಿ ಸೈನ್ಯ ಇಟ್ಟಿದ್ದ ಕಂಸ. 21 ಅಕ್ಷೌಹಿಣಿ ಸೈನ್ಯ ನಾಶ ಮಾಡಿದ. ಚಾಣೂರ ಮುಷ್ಟಿಕಾಂತ್ ಇಬ್ಬರು ಜಟ್ಟಿಗಳು, ಅವರನ್ನೂ ಕೊಂದು ಕೊನೆಗೆ ಒಳಗಡೆ ಹೋದಾಗ ಅಲ್ಲಿ ಕೂತಿದ್ದ ಕಂಸ. ಮಂಚಸ್ಥಂ ಮಾತುಲಂ ಕಂಸಂ ಮೂರ್ಧ್ನಿ ಸಂಗೃಹ್ಯ ಮಾಧವ ನಿಪಾತ್ಯ ನಿಷ್ಪಿಪೇಶೋಚ್ಚೈ ಧರಣ್ಯಾಂ ಸಮಮಾರಚ. ಸಿಂಹಾಸನದಲ್ಲಿ ಕೂತಂಥ ಕಂಸನನ್ನು ಎಳೆದು ಅವನನ್ನು ಕೇವಲ ಬಾಹುಬಲದಿಂದ ಕೃಷ್ಣ ಸಂಹಾರ ಮಾಡಿದನಂತೆ. ಅಷ್ಟು ಬಲಶಾಲಿಯಾಗಿ ಬಲದಿಂದ ವಧೆ ಮಾಡಿದ. ದೊಡ್ಡ ಪೀಡೆ ತೊಲಗಿತು. ಆಮೇಲೆ ಉಗ್ರಸೇನನಿಗೆ ಪಟ್ಟಾಭಿಷೇಕ ಮಾಡಿದ. ಉಗ್ರಸೇನ ಅಂದರೆ ಕಂಸನ ತಂದೆ. ಮಗನನ್ನೇ ತಳ್ಳಿ ಅವನು ಕೂತಿದ್ದ ಸಿಂಹಾಸನದಲ್ಲಿ. ಉಗ್ರಸೇನನಿಗೆ ಪಟ್ಟಾಭಿಷೇಕ ಆಯಿತು. ಆಮೇಲೆ ಕೃಷ್ಣ ಉದ್ಧವನನ್ನು ಕೊಟ್ಟು ಕಳಿಸ್ದ. ಗೋಪಿಕಾಸ್ತ್ರೀಯರಿಗೆಲ್ಲ ನಾನು ಬೇಗ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ, ನನಗೋಸ್ಕರ ಕಾಯ್ತಾ ಇದ್ದಾರೆ, ಆದರೆ ಇಲ್ಲಿ ತುಂಬ ಕೆಲಸ ಇದೆ. ಹೊಸದಾಗಿ ಉಗ್ರಸೇನ ರಾಜನಾಗಿದ್ದಾನೆ, ಅವನಿಗೆ ನೀತಿ ಉಪದೇಶ ಮಾಡಬೇಕು, ರಾಜ್ಯದ ವ್ಯವಸ್ಥೆ ಮಾಡಬೇಕು. ನನ್ನ ಸಂದೇಶ ಹೇಳಿ ಬಾ. ನಾನಿಲ್ಲಿ ಕಂಸನ ವಧೆ ಮಾಡಿದ್ದು, ವಸುದೇವ ದೇವಿಕೆಯರನ್ನ ಜೈಲಿನಿಂದ ಬಿಡಿಸಿದ್ದು, ಉಪನಯನ ಮಾಡಿಕೊಂಡದ್ದು ಎಲ್ಲ ಹೇಳಿ ಬಾ ಅಂತ ಕಳಿಸಿದ. ಉದ್ಧವ ನಂದಗೋಕುಲಕ್ಕೆ ಬಂದು ನೋಡ್ತಾನೆ. ನಂದಗೋಕುಲ ಪೂರ್ತಿ ತಪಸ್ವಿಗಳ ವನ, ಕಾಡು ಹೇಗಿರ್ತದೆ ಹಾಗಾಗಿತ್ತಂತೆ. ಯಾರಲ್ಲಿಯೂ ಲವಲವಿಕೆ ಇಲ್ಲ, ಯಾರ ಮನೆ ಮುಂದೂ ಕೂಡ ಉಲ್ಲಾಸ ಇಲ್ಲ. ಪ್ರತಿಯೊಬ್ಬರೂ ಕೂಡ ತಾಪಸ ಋಷಿಗಳಂತೆ ಇದ್ದರು. ಇಡೀ ನಂದಗೋಕುಲ ಋಷಿಗಳ ಆಶ್ರಮದಂತೆ ಕಾಣಿಸ್ತಂತೆ. ಕೃಷ್ಣ ಕೆಲವು ಹೆಣ್ಣುಮಕ್ಕಳದ್ದೆಲ್ಲ ಹೆಸರು ಬರೆದು ಕಳಿಸಿದ್ದ, ಹೋಗಿ ಮಾತಾಡಿಸಿ ಬಾ ಅಂತ. ಒಂದೊಂದೇ ಮನೆಗೆ ಬರ್ತಾನೆ ಉದ್ಧವ. ಕೃಷ್ಣನ ಸಂದೇಶ ಹೇಳೋಣ ಅಂತ ಬಂದರೆ ಒಂದು ಮನೆಗೆ ಬಂದಿದ್ದಾನೆ. ಅವಳು ತಾಂಬೂಲ ಹಾಕ್ಕೊಳ್ತಿದ್ಲಂತೆ ಯಾವಾಗಲೂ. ಕೃಷ್ಣ ಹೇಳಿ ಕಳಿಸಿದ್ದಾನೆ, ಯಾವಾಗಲೂ ಬಾಯಲ್ಲಿ ತಾಂಬೂಲ ಇರ್ತದೆ, ಹಳ್ಳಿ ಹೆಂಗಸು, ಅವಳನ್ನು ಮಾತಾಡಿಸಿ ಬಾ ಅಂತ. ಅವಳು ತಾಂಬೂಲ ಇಲ್ಲವೇ ಇಲ್ಲ ಅವಳ ಬಾಯಲ್ಲಿ. ತಾಂಬೂಲ ಹಾಕ್ಕೊಂಡ ಲಕ್ಷಣವೇ ಇದ್ದಿಲ್ಲ. ಉದ್ಧವನೇ ಕೇಳ್ತಾನೆ ಯಜಮಾನರನ್ನ, ಕೃಷ್ಣ ಹೇಳಿ ಕಳಿಸಿದ್ದ ನಿಮ್ಮ ಮನೆಯವರು ಈಗ ತಾಂಬೂಲ ಹಾಕ್ಕೊಳ್ಳೋದಿಲ್ವ ಅಂತ. ಕೃಷ್ಣ ಮಧುರಾಪಟ್ಟಣಕ್ಕೆ ಹೋದಾಗಿಂದ ನಮ್ಮವರು ಒಂದು ವ್ರತ ಹಿಡಿದಿದ್ದಾರೆ, ಕೃಷ್ಣ ಬಂದ ಮೇಲೆ ತಾಂಬೂಲ ಚರವಣ, ಅಲ್ಲಿವರೆಗೆ ತಾಂಬೂಲ ಹಾಕ್ಕೊಳ್ಳೋದಿಲ್ಲ ಅಂತ ಒಂದು ವ್ರತ ಹಿಡಿದಿದ್ದಾರೆ. ಇನ್ನೊಬ್ಬ ಹೆಣ್ಣು ಮಗಳು ಭಾರೀ ಸ್ಥೂಲ ದೇಹ, ಸ್ಥೂಲ ಕಾಯ, ಅದನ್ನೆಲ್ಲ ಹೇಳಿ ಕಳಿಸಿದ್ದ. ಬಂದು ನೋಡ್ತಾನೆ ಇವನು ಉದ್ಧವ, ಏನು ಸ್ಥೂಲೆ, ತಳ್ಳಗಿದ್ದಾಳೆ, ಕೃಷಳಾಗಿದ್ದಾಳೆ. ಯಜಮಾನರನ್ನು ಕೇಳಿದ, ನಿಮ್ಮ ಮನೆಯವರು ಭಾರೀ ಸ್ಥೂಲಕಾಯ ಅಂತ ಕೃಷ್ಣ ಹೇಳಿದ್ದ, ಇವರೇ ತಾನೆ ಅಂತ. ಹೌದು, ಸ್ಥೂಲಕಾಯಳಾಗಿದ್ದು
ಆದರೆ ಕೃಷ್ಣ ಹೋದಾಗಿನಿಂದ ಒಂದು ವ್ರತ ಹಿಡಿದಿದ್ದಾಳೆ, ಕೃಷ್ಣ ಬರೋವರೆಗೆ ನಾನು ಊಟ ಮಾಡೋದಿಲ್ಲ ಅಂತ ಉಪವಾಸ ಕೂತಿದ್ದಾಳೆ. ಬರೀ ಹಾಲು ಹಣ್ಣು, ಅದರಿಂದ ಕೃಶಳಾಗಿದ್ದಾಳೆ. ಒಬ್ಬಳು ಊಟ ಬಿಟ್ಟು ಕೃಶಳಾಗಿದ್ದಾಳೆ, ಒಬ್ಬಳು ತಾಂಬೂಲ ಬಿಟ್ಟಿದ್ಲು. ಇನ್ನೊಂದು ಮನೆಗೆ ಹೋದರೆ ಯಾವಾಗಲೂ ಹಸಿರು ತೋರಣ, ಬಾಳೆಕಂಬ, ಮನೆ ಮುಂದೆ ರಂಗೋಲಿ. ಇವತ್ತು ನಿಮ್ಮ ಮನೆಯಲ್ಲಿ ಹಬ್ಬನಾ ಅಂತ ಕೇಳಿದರೆ ಕೃಷ್ಣ ಹೋದ್ಮೇಲೆ ಹಬ್ಬ ಏನು ಬಂತು? ಆದರೆ ಕೃಷ್ಣ ಯಾವತ್ತೂ ಬಂದಾನು, ಅವನು ಬರುವಾಗ ಸಿದ್ಧತೆ ಇರಬೇಕು ಸ್ವಾಗತಕ್ಕೆ ಅಂತ ದಿನ ಹೀಗೆ ಮಾಡ್ತಿದ್ದೀವಿ ಅಂತ ಅವರು. ಇನ್ನೊಂದು ಮನೆಗೆ ಹೋದ, ಭಾರಿ ಇಂಪಾರ್ಟೆಂಟ್ ಹೆಣ್ಣುಮಗಳು, ಅವಳನ್ನು ಮಾತಾಡಿಸಿಯೇ ಬಾ ಅಂತ ಹೇಳಿ ಅಂಡರ್ಲೈನ್ ಮಾಡಿ ಕಳಿಸಿದ್ದ. ಉದ್ಧವ ಬಂದರೆ ಮಲ್ಕೊಂಡಿದ್ದಾಳೆ ಅವಳು, ಆರಾಮಾಗಿ ಮಲ್ಕೊಂಡಿದ್ದಾಳೆ. ಕೆಲವರು ನಿದ್ದೆ ಬಿಟ್ಟರು, ಕೆಲವರು ಊಟ ಬಿಟ್ಟರು, ತಾಂಬೂಲ ಬಿಟ್ಟರು, ಆದರೆ ಇವಳು ಮಾತ್ರ ಮಲ್ಕೊಂಡಿದ್ದಾಳೆ. ಕೇಳಿದ, ಅನಾರೋಗ್ಯ ಆಯಿತೋ ಏನೋ ಕೃಷ್ಣ ಇಲ್ಲದೇನೆ ಅಂತ. ಯಜಮಾನ್ರು ಹೇಳ್ತಾರೆ, ಎಲ್ಲ ಚೆನ್ನಾಗಿದ್ದಾಳೆ, ಏನು ಅನಾರೋಗ್ಯ ಇಲ್ಲ. ಸ್ವಸ್ಥಾಪಿ ಸೇತೆ ಕಿಲ ಕಾಪಿ ದೀನಾ, ಸ್ವಸ್ಥಳಾಗಿದ್ದಾಳೆ, ಆದರೂ ಮಲಗಿದ್ದಾಳೆ. ಯಾಕೆ ಅಂತ ಕೇಳಿದರೆ ಸ್ವಪ್ನೇಪಿ ತತ್ ಸಂಗಮಿವಾಪ್ತು ಕಾಮ. ಅವಳೊಂದು ವಿಚಾರ ಮಾಡಿದ್ಲಂತೆ, ಕೃಷ್ಣ ಹೋಗಿದ್ದಾನೆ, ಕನಸಿನಲ್ಲಿ ಆದರೂ ಬರಲಿ ಅಂತ ತ್ರಿಕಾಲ ಭೋಜನ ತ್ರಿಕಾಲ ಶಯನ ಅಂತ ಒಂದು ವ್ರತ ಹಿಡಿದಿದ್ಲಂತೆ. 3 ಹೊತ್ತು ಊಟ ಮಾಡೋದು ಮಲ್ಕೊಳ್ಳೋದು. ಕೃಷ್ಣ ಕನಸಿನಲ್ಲಿ ಬರಲಿಕ್ಕಿಲ್ಲ, ಇವಳು ಊಟ ಬಿಡಲಿಕ್ಕಿಲ್ಲ, ಮಲಗೋದು ಬಿಡಲಿಕ್ಕಿಲ್ಲ. ತ್ರಿಕಾಲ ಊಟ ಮಾಡೋದು ಮಲಗೋದು, ಊಟ ಮಾಡೋದು ಮಲಗೋದು. ಕನಸು ಬೀಳಲೇ ಇಲ್ಲ ಕೃಷ್ಣಂದು, ಇವಳು ಮಲಗೋದು ಬಿಡಲಿಲ್ಲ. ಇನ್ನೊಂದು ಮನೆಗೆ ಹೋದರೆ ಯಜಮಾನ್ರೇ ಬಂದ್ರಂತೆ. ಉದ್ಧವ, ಕೃಷ್ಣ ಯಾವಾಗ ಬರ್ತಾನೋ ಬೇಗ ಕಳಿಸು ಅಂತ. ನಿನ್ನ ಹೆಸರೇ ಇಲ್ಲ ಅಂತ ಇವನು ಒಂದು ಪಟ್ಟಿ ಗಳಿಸಿದ್ದ ಕೃಷ್ಣ. ಎಲ್ಲ ಹೆಣ್ಮಕ್ಳದ್ದೇ ಇತ್ತು ಅದರಲ್ಲಿ, ಶ್ರೀಮತಿ ಶ್ರೀಮತಿ ಶ್ರೀಮತಿ. ಒಬ್ಬರೂ ಶ್ರೀ ಇಲ್ಲೇ ಇಲ್ಲ, ಬರೇ ಹೆಣ್ಮಕ್ಳು. ಅಲ್ಲ, ನಿನ್ನ ಹೆಸರಿಲ್ಲ, ನನ್ನ ಹೆಸರು ಬೇಡ, ನನ್ನ ಹೆಂಡತಿ ಹೆಸರು ಇದೆಯಲ್ಲೋ ಅಂತ ಅವನು. ನಿಮ್ಮ ಆಕೆ ಹೆಸರಿದೆ, ನಮ್ಮ ಆಕೆ ಒಂದು ವ್ರತ ಹಿಡಿದಿದ್ದಾಳೆ ಎಂದಂತೆ ಅವನು. ಏನು ವ್ರತ ಅಂತಂದರೆ, ಕೃಷ್ಣ ಬರೋ ತನಕ ನಾನು ಮನೆ ಕೆಲಸ ಮಾಡಲ್ಲ ಅಂತ ವ್ರತ. ಇದು ಭಾರಿ ಒಳ್ಳೆಯ ವ್ರತ ಇದು. ಅದಕ್ಕೆ ಯಜಮಾನ ಬಂದು ಹೇಳಿದ, ಮೊದಲು ಕೃಷ್ಣನ ಕಳಿಸೋ, ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಅವಳು ಸೀರೆ ಒಗೆಯೋದು ಎಲ್ಲ ತಪ್ಪುತ್ತೆ ಅಂಥೇಳಿ. ಕೃತ್ಯನ್ನ ಗೃಹ್ಯಂ ವಿತನೋತಿ ತನ್ವಿ, ಮನೆ ಕೆಲಸ. ಪತ್ಯುರ್ನ ಪೂಜಾಂ ನ ಚ ಪುತ್ರ ರಕ್ಷಾಂ, ಕೃತ್ಯನ್ನ ಗೃಹ್ಯಂ ವಿತನೋತಿ ತನ್ವಿ. ಗಂಡನ ಸೇವೆ ಮಾಡೋದಿಲ್ಲ, ಮಕ್ಕಳ ಹತ್ರ ಅವನೇ ನೋಡ್ಕೋಬೇಕು, ಏನು ಮನೆ ಕೆಲಸ ಇಲ್ಲ. ಇಂಥ ವ್ರತ ಹಿಡಿದಿದ್ಲಂತೆ ಅವಳು. ಪುಣ್ಯಕ್ಕೆ ಎಲ್ರಿಗೂ ಹೇಳಿದರೆ ಎಲ್ಲರೂ ಹೀಗೆ ಮಾಡಿಬಿಡ್ತಿದ್ರೋ ಏನೋ. ಕೃಷ್ಣ ಬರೋ ತನಕ ನಾ ಮನೆ ಕೆಲಸ ಮಾಡಲ್ಲ ಅಂತಂದರೆ ಚೆನ್ನಾಗಿ. ಇಂಥ ಪರಿಸ್ಥಿತಿಯನ್ನು ಉದ್ಧವ ನೋಡಿದ ಅಂತ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಒಂದೊಂದು ಮನೆಯಲ್ಲಿ ಎಂಥೆಂಥ ದೃಶ್ಯ ನೋಡಿದ ಉದ್ಧವ. ಕೃಷ್ಣನ ಭಕ್ತಿ, ಕೃಷ್ಣನ ಮೇಲೆ ಎಷ್ಟು ಭಕ್ತಿ ಇತ್ತು ಅವರಿಗೆ ಅಂತ. ಹೀಗೆ ಆಮೇಲೆ ಉದ್ಧವನ ಸಂದೇಶ ಆದಮೇಲೆ ಉದ್ಧವ ಹೇಳಿ ಬರ್ತಾನೆ, ಸಮಾಧಾನ ಮಾಡಿ ಬರ್ತಾನೆ. ಆಮೇಲೆ ಕೃಷ್ಣನ ರುಕ್ಮಿಣಿಯ ಸ್ವಯಂವರ ನಡೀತದೆ. ಅದು ಪ್ರಧಾನವಾಗಿರ್ತಕ್ಕಂಥ ಭಾಗ. ಶ್ರೀಕೃಷ್ಣ ಒಮ್ಮೆ ಮಥುರಾ ಪಟ್ಟಣದಲ್ಲಿರುವಾಗ ಅನೇಕ ಬಾರಿ ಕಂಸನ ವಧೆ ಮಾಡಿದ್ರಿಂದ ಜರಾಸಂಧನ ಆಕ್ರಮಣ ಆಯಿತು. ಜರಾಸಂಧನ ಆಕ್ರಮಣ ಆದಾಗ, ಯಾಕೆ ಅಂದರೆ ಜರಾಸಂಧನ 2 ಹೆಣ್ಣುಮಕ್ಕಳು, ಅವರನ್ನು ಕಂಸ ಮದುವೆ ಮಾಡಿಕೊಂಡಿದ್ದ. ಕಂಸನನ್ನು ಕೊಂದದ್ದರಿಂದ ಅವನ ಹೆಂಡಂದರಿಗೆ ವೈಧವ್ಯ ಬಂತು. ಪುತ್ರಿ ವೈಧವ್ಯ ಸಂಕ್ರುದ್ಧ, ತನ್ನ ಹೆಣ್ಣು ಮಕ್ಕಳಿಗೆ ವೈಧವ್ಯ ಬಂತು ಅಂತ ಜರಾಸಂಧ ಅನೇಕ ಬಾರಿ ಆಕ್ರಮಣ ಮಾಡಿದ ಮಥುರಾ ಪಟ್ಟಣದ ಮೇಲೆ. ಆವಾಗ ದ್ವಾರಕಾ ನಿರ್ಮಾಣ ಮಾಡಿಸಿದ ಕೃಷ್ಣ. ದ್ವಾರಕಾ ನಿರ್ಮಾಣ ಮಾಡಿ ದ್ವಾರಕೆಯಲ್ಲಿದ್ದ. ಒಂದು ದಿವಸ ಕೃಷ್ಣ ಕೂತಿರುವಾಗ ಒಬ್ಬ ಬ್ರಾಹ್ಮಣ ಒಂದು ಪತ್ರ ಹಿಡ್ಕೊಂಡು ಬಂದಂತೆ. ಒಬ್ರು ಯಾರೋ ವಾರ್ತಾಹರ ಒಂದು ವಿಷಯ ತೊಗೊಂಡು ಬಂದ. ಏನದು ಆ ಪತ್ರಿಕೆಯಲ್ಲಿ ಏನಿದೆ ಅಂತಂದರೆ, ರುಕ್ಮಿಣಿ ಸ್ವಯಂವರ ಅಂತ ಘೋಷಣೆ ಆಗಿತ್ತು. ಆ ಕಾಲದಲ್ಲಿ ಭೀಷ್ಮಕ ರಾಜ ಅಂತ ವಿದರ್ಭ ದೇಶದಲ್ಲಿದ್ದ. ಭೀಷ್ಮಕ ರಾಜನ ಮಗಳು ರುಕ್ಮಿಣೀ ದೇವಿ. ಅದಕ್ಕಿಂತ ಮುಂಚೆ ರುಕ್ಮರಥ, ರುಕ್ಮಮಾಲಿ, ರುಕ್ಮಕವಚ ಇವರೆಲ್ಲ ಅಸುರರು ಹುಟ್ಟಿದ್ರು. ಕೊನೆಗೆ ರುಕ್ಮಿಣಿ ಹುಟ್ಟಿದ್ಲು. ಆ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆ ಅಣ್ಣಂದಿರ ಸಂಕಲ್ಪ. ನಿಜವಾಗಿಯೂ ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮೀ ಅವತಾರ, ಪರಮಾತ್ಮನಿಗೆ ಕೊಡಬೇಕು ಕೃಷ್ಣನಿಗೆ. ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ. ಯಾಕೆ ಅಂದರೆ ಶಿಶುಪಾಲ ಮತ್ತು ಜರಾಸಂಧ ಭಾರಿ ಅನ್ಯೋನ್ಯ. ಅಂಥ ಶಿಶುಪಾಲನಿಗೆ ನಾವು ನಮ್ಮ ಮನೆ ಹುಡುಗಿಯನ್ನು ಕೊಟ್ಟರೆ ನಮಗೂ ಕೂಡ ಜರಾಸಂಧನ ಬಾಂಧವ್ಯ ಬರ್ತದೆ ಅಂತ ರುಕ್ಮಿಣಿಯ ಸೋದರರ ಒಂದು ಆಸೆ.
ಜರಾಸಂಧನ ಬಾಂಧವ್ಯಕ್ಕೋಸ್ಕರ ಜರಾಸಂಧನ ಮಗನಂತೆ ಇರುವ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡೋದು ಅಂತ ತೀರ್ಮಾನ ಮಾಡಿದ್ರು. ಆದರೆ ಮದುವೆಗೆ ಮುಂಚೆ ಸ್ವಯಂವರ ಮಾಡಿದರೆ ಒಂದು ಘನತೆ, ಅದಕ್ಕೋಸ್ಕರ ಸ್ವಯಂವರ ಘೋಷಣೆ ಮಾಡಿದ್ದಾರೆ. ಆದರೂ ಮೊದಲೇ ಹೇಳಿದರು ರುಕ್ಮಿಣಿಗೆ, ಸುಮ್ಮನೆ ಸ್ವಯಂವರ ಅಂತ ಮಾಡ್ತೇವೆ, ನೀನು ಮಾತ್ರ ಮಾಲೆಯನ್ನು ಶಿಶುಪಾಲನಿಗೆ ಹಾಕಬೇಕು. ಮೊದಲೇ ಬೆದರಿಸಿ ಜಬರ್ದಸ್ತ್ ಮಾಡಿ ಹೇಳಿಬಿಟ್ಟಿದ್ರು, ಸ್ವಯಂವರ ಅಂತ ಮಾಡ್ತೇವೆ, ಕಂಡವರಿಗೆ ಮಾಲೆ ಹಾಕೋದಿಲ್ಲ, ಶಿಶುಪಾಲನಿಗೆ ಹಾಕಬೇಕು. ಹಾಗೆ ಹೆದರಿಸಿ ಹೇಳಿ ಮಾಡಿದ್ರು. ಸ್ವಯಂವರ ಘೋಷಣೆ ಆಗಿತ್ತು. ಆ ವಾರ್ತೆ ಕೃಷ್ಣನಿಗೆ ಗೊತ್ತಾಯಿತು. ರುಕ್ಮಿಣಿ ಸ್ವಯಂವರ ಅಂದ್ಕೊಳ್ಳೆ ಒಂದು ಸಲ ಬೆಚ್ಚಿಬಿದ್ದ. ನನ್ನ ಹೆಂಡತಿಗೆ ಯಾರು ಸ್ವಯಂವರ ಮಾಡ್ತಾ ಇದ್ದಾರೆ ಅಂತ ಅವನಿಗೆ. ಯಾರ್ಯಾರ್ದು ಹೆಂಡತಿಗೆ ಸ್ವಯಂವರ ಮಾಡಿದರೆ ಏನರ್ಥ? ಒಬ್ಬ ಯಜಮಾನ ಮನೇಲಿ ಕೂತಿದ್ದಂತೆ ಯಾರೋ ತಂದು ಇನ್ವಿಟೇಷನ್ ಕೊಟ್ರಂತೆ, ನಿಮ್ಮ ಮನೆಯವ್ರಿಗೆ ಮದುವೆ ತಪ್ಪದೆ ಬರ್ರಿ ಅಂತ. ಏನು ಮಾಡ್ಬೇಕು ಅವನು? ನಿಮ್ಮ ಮನೆಯವ್ರಿಗೆ ಮದುವೆ ಅಂತ ಇನ್ವಿಟೇಷನ್ ಗೃಹಸ್ಥನಿಗೆ ಕೊಟ್ಟರೆ ಹಾಗಾಯಿತು. ಕೃಷ್ಣನಿಗೆ ಬಂದು ವಾರ್ತೆ ಹೇಳ್ತಿದ್ದಾರೆ, ರುಕ್ಮಿಣಿಗೆ ಸ್ವಯಂವರ, ನೀನು ಹೋಗಿಲ್ವಾ ಅಂತ. ಕೂಡಲೇ ಕೃಷ್ಣ ಗರುಡನ್ನು ಬರಮಾಡಿಕೊಂಡ. ಮಾರನೇ ದಿವಸ ವಿದರ್ಭ ದೇಶದಲ್ಲಿ ಕುಂಡಿನಾಪುರ ಅಂತ ರಾಜಧಾನಿಯಲ್ಲಿ ರುಕ್ಮಿಣಿಯ ಸ್ವಯಂವರ. ಗರುಡ ವೇಗದಿಂದ ಹೋಗಬೇಕು. ಆ ಸ್ವಯಂವರದಲ್ಲಿ ಅವಳು ಮಾಲೆ ಹಾಕೋದಕ್ಕಿಂತ ಮುಂಚೆ ನಾವಲ್ಲಿರಬೇಕು. ಅಷ್ಟು ಸ್ಪೀಡಾಗಿ ಹೋಗು, ಅಷ್ಟೇ ಸೇಫಾಗಿ ಹೋಗು. ಸೇಫು ಸ್ಪೀಡ್ ಎರಡೂ ಇರಬೇಕು. ಆ ರೀತಿ ಹೋಗು ಅಂತ ಹೇಳಿ ಗರುಡನ ಮೇಲೆ ಕೂತ್ಕೊಂಡು ಕೃಷ್ಣ ಹೊರಟೇ ಬಿಟ್ಟ ವಿದರ್ಭ ದೇಶಕ್ಕೆ. ಅಲ್ಲೆಲ್ಲ ಸ್ವಯಂವರ ಮಂಟಪ ತಯಾರಾಗಿತ್ತು. ಎಲ್ಲ ರಾಜಾಧಿರಾಜರು, ಮೂಲೆ ಮೂಲೆಯಿಂದ ರಾಜರೆಲ್ಲ ಬಂದು ರುಕ್ಮಿಣಿ ಸ್ವಯಂವರಕ್ಕೆ ಕೂತಿದ್ದಾರೆ. ಕೃಷ್ಣ ಗರುಡಾರೂಢನಾಗಿ ಬಂದ. ಎಲ್ಲೋ ಒಂದು ಕಡೆ ಇಳ್ಕೊಂಡ. ಎಲ್ಲೋ ಹೆಲಿಪ್ಯಾಡ್ ಇತ್ತು ಅಂತ ಕಾಣುತ್ತೆ, ಅಲ್ಲೇ ಇಳ್ಕೊಂಡ. ಗರುಡಾರೂಢನಾಗಿ ಬಂದವನು ಇಳ್ಕೊಂಡ. ಗರುಡ ಬಂದ ರೆಕ್ಕೆ ಗಾಳಿಗೆ ಅದು ಅಷ್ಟು ಗಾಳಿ ಬೀಸ್ತು. ಸ್ವಯಂವರ ಮಂಟಪದ ಬಾಗಿಲೆಲ್ಲ ಹೊಡ್ಕೊಂಡು ಆ ಕುರ್ಚಿ ಅಲ್ಲಾಡಿ ಕುರ್ಚಿ ಮೇಲೆ ಕೂತವರೆಲ್ಲ ಬಿದ್ದರಂತೆ. ಅಷ್ಟು ಗಾಳಿ ಬೀಸ್ತು. ಆಮೇಲೆ ಸುಧಾರಿಸ್ಕೊಂಡು ಎದ್ದು ಮೀಟಿಂಗ್ ಮಾಡಿದರು. ಏನಿದು ಗಾಳಿ ಅಂತ. ಯಾರೋ ಹೇಳಿದರು, ಕೃಷ್ಣ ಬಂದಿದ್ದಾನೆ, ಗರುಡಾರೂಢನಾಗಿ ಬಂದಿದ್ದಾನೆ, ಗರುಡನ ರೆಕ್ಕೆ ಗಾಳಿ, ಅದಕ್ಕೋಸ್ಕರ ನಾವೆಲ್ಲ ಬಿದ್ವಿ ಅಂತ. ಆಗ ದುಷ್ಟಚತುಷ್ಟಯರು ಅಂತಿದ್ರು ಆ ಕಾಲದಲ್ಲಿ. 4 ಮಂದಿ ದುಷ್ಟಚತುಷ್ಟಯ ಅಂತ ಒಂದು ಗ್ರೂಪ್ ಇತ್ತು ಅವ್ರದ್ದು. ಶಿಶುಪಾಲ, ದಂತವಕ್ರ, ಇವನು ಸಾಲ್ವ ದೇಶದ ರಾಜ, ಜರಾಸಂಧ, ಅವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದರು. ಕೃಷ್ಣ ಬಂದಿದ್ದಾನಂತೆ. ಅದು ಗರುಡಾರೂಢನಾಗಿ ಬಂದಿದ್ದಾನೆ ಅಂದರೆ ಕಿಲ ಈಶ ಪಕ್ಷಿ ವಾಹನ, ಅವನು ನಾರಾಯಣನೇ ಸರಿ. ನಾವು ತಿಳ್ಕೊಂಡಂತೆ ದನಕಾಯಿ ಹುಡುಗ ಅಲ್ಲ. ದನಕಾಯಿ ಹುಡುಗ ಆಗಿದ್ದರೆ ಗರುಡನ ಮೇಲೆ ಬರ್ತಾನ? ಅವನು ಪಕ್ಷಿ ವಾಹನ, ನಾರಾಯಣನೇ ಆಗಿರಬೇಕು. ರುಕ್ಮಿಣಿಯನ್ನು ನೋಡಿದರೆ, ಇವಳ ಸೌಂದರ್ಯ ನೋಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ಅನ್ನಿಸ್ತಾ ಇದೆ. ಕೃಷ್ಣ ಗರುಡಾರೂಢನಾಗಿ ಬಂದದ್ದರಿಂದ ಪಕ್ಷಿವಾಹನ, ಗರುಡ ವಾಹನ, ನಾರಾಯಣ ಅಂತ ಅನ್ನಿಸ್ತಾ ಇದೆ. ಅವನೇನಾದರೂ ಸ್ವಯಂವರ ಮಂಟಪಕ್ಕೆ ಬಂದು ಕೂತರೆ ರುಕ್ಮಿಣಿಗೆ ಧೈರ್ಯ ಬಂದುಬಿಡ್ತದೆ. ನಾರಾಯಣನಿಗೆ ಮಾಲೆ ಹಾಕ್ತಾಳೆ, ಕೃಷ್ಣನಿಗೆ ಮಾಲೆ ಹಾಕ್ತಾಳೆ. ಶಿಶುಪಾಲ ಸುಮ್ಮನೆ ಬಾಸಿಂಗ ಕಟ್ಕೊಂಡು ಕೂತಿರ್ಬೇಕು ಕಾಯ್ಕೊಂಡು. ಏನು ಮಾಡೋದು? ಆವಾಗ ಒಬ್ಬರು ಯಾರೋ ಸಲಹೆ ಕೊಟ್ಟರು ಆ ದುಷ್ಟಚತುಷ್ಟಯರಿಗೆ. ಕೃಷ್ಣ ಸ್ವಯಂವರ ಮಂಟಪಕ್ಕೆ ಬರುವಾಗ ಯಾರಾದರೂ ಎದುರುಗಡೆ ಹೋಗಿ ಅವನ ಮೈ ಮೇಲೆ ಬಿದ್ದು ಜಗಳಾಡಿ ಅವನ ಕುತ್ತಿಗೆ ಹಿಡಿದು ಹೊರಗೆ ದಬ್ಬಿ ಬಿಡೋದು, ಹೊರಗೆ ತಳ್ಳೋದು, ಆಮೇಲೆ ಸ್ವಯಂವರ ಮುಂದುವರ್ಸೋಣ. ಜರಾಸಂಧ ಹೇಳಿದ, ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅವನಿಗೆ ಜಗಳ ತೆಗೆದು ಅವನ ಕುತ್ತಿಗೆ ಕೈ ಹಾಕಿ ಹೊರಗಡೆ ತಳ್ತೀವಿ ಅಂತ ಹೋದರೆ ನಿಮ್ಮ ಕಾಲು ಮುರಿದು ಕೈ ಕೊಡ್ತಾನೆ ಅಂತಂದರು ಜರಾಸಂಧ. ಸಾಧಾರಣ ಅಲ್ಲ ಕೃಷ್ಣ. ನಾನೇ 18 ಸಲ ಯುದ್ಧಕ್ಕೆ ಹೋಗಿ ಸೋತು ಬಂದಿದ್ದೀನಿ. ಅವನನ್ನು ನೀವೇನಾದರೂ ಫಿಸಿಕಲ್ಲಾಗಿ ಏನಾದರೂ ಮಾಡಲಿಕ್ಕೆ ಹೋದರೆ ನಿಮ್ಮ ಸೊಂಟ ಮುರಿತಾನೆ. ಬೇರೇನಾದರೂ ಉಪಾಯ ಹುಡುಕ್ರಿ, ಅವನನ್ನು ಹೊರಗೆ ತಳ್ಳೋದು ಅಂತ ಮಾತ್ರ ಮಾಡಬೇಡಿ ಅಂತ ಅಂದ ಜರಾಸಂಧ. ಮತ್ತೇನು ಮಾಡೋದು? ಸುಲಭೋಪಾಯದಿಂದ ಕೃಷ್ಣ ಸ್ವಯಂವರ ಮಂಟಪಕ್ಕೆ ಬರ್ಕೂಡುದು. ಸ್ವಯಂವರ ಕಾಲದಲ್ಲಿ ಇರಬಾರ್ದು ಅಂಥ ಉಪಾಯ ಏನು ಮಾಡೋದು? ಕೊನೆಗೆ ಅವರಿಗೆ ಐಡಿಯಾ ಬಂತು. ಹೇಳಿದರು, ಹಾಗಾದರೂ ಒಂದು ಕೆಲಸ ಮಾಡೋಣ. ಕೃಷ್ಣ ಬಂದರೆ ನಚಾಸ್ಯತಿಕ್ಷಿತೌ, ಅವನು ಪೂರಾ ಅವಮಾನಿತ. ಹಿಂದೆಲ್ಲ ಅವನು ರಾಜನಾಗಿದ್ದವನು ಅಂತ ಮೆರೆದವನು. ಇವತ್ತು ನಮ್ಮ ಮುಂದೆ ಬಂದು ನೆಲದ ಮೇಲೆ ಕೂಡೋದಿಲ್ಲ. ಆ ಸ್ವಯಂವರ ಮಂಟಪದ ವ್ಯವಸ್ಥೆ ಹೇಗಿತ್ತು ಅಂದರೆ, ಒಂದಿಷ್ಟು ಕುರ್ಚಿ ಹಾಕಿದ್ರು, ಒಂದಿಷ್ಟು ಜಮಖಾನೆ ಹಾಸಿದ್ರು, ಎಲ್ಲ ಕಡೆ ಇದ್ದೇ ಇರ್ತದೆ. ಅವನು ಕುರ್ಚಿ ಮೇಲೆ ಕೂಡುವವನು, ಜಮಖಾನದ ಮೇಲೆ ಕೂಡೋದಿಲ್ಲ, ನೆಲದ ಮೇಲೆ ಕೂಡೋದಿಲ್ಲ. ಮರ್ಯಾದೆ ಕಡಿಮೆ ಆಗ್ತದೆ. ಆದ್ದರಿಂದ ಕೃಷ್ಣ ಬರೋ ಹೊತ್ತಿಗೆ ಒಂದು ಕುರ್ಚಿಯೂ ಖಾಲಿ ಇರಬಾರ್ದು. ಖಾಲಿ ಇದ್ರಲ್ವ ಅವನು ಕೂಡ್ತಾನೆ, ರುಕ್ಮಿಣಿ ಮಾಲೆ ಹಾಕ್ತಾಳೆ. ಕುರ್ಚಿ ಖಾಲಿ ಬಿಡೋದು ಬೇಡ.
ಎಷ್ಟೋ ಕುರ್ಚಿ ಖಾಲಿ ಇತ್ತು. ಅದಕ್ಕೆ ಉಪಾಯ ಮಾಡಿದರು, ಕೆಳಗಡೆ ಕೂತವ್ರನ್ನೆಲ್ಲ ಕರೆಸಿ ಮೇಲೆ ಕೂಡಿಸಿಬಿಡೋಣ, ಕುರ್ಚಿ ಮೇಲೆ ಎಲ್ಲ ಭರ್ತಿ ಮಾಡಿಬಿಡೋದು. ಕೃಷ್ಣ ಬಂದಾಗ ನೋಡ್ತಾನೆ ಒಂದು ಕುರ್ಚಿ ಖಾಲಿ ಇರೋದಿಲ್ಲ, ಹಲೋ ಹಲೋ ಅಂತ ವಿಶ್ ಮಾಡಿ ಇನ್ನೊಂದು ಬಾಗಿಲಲ್ಲಿ ಹೋಗ್ತಾನೆ, ಸ್ವಯಂವರ ಮಾಡಿಬಿಡೋಣ. ಏನು ಯೋಚನೆನೇ ಇಲ್ಲ, ಯಾರಿಗೂ ಸಮಸ್ಯೆನೇ ಇಲ್ಲ, ಸುಲಭ ಉಪಾಯ ಅಂತ ಆಯಿತು ಅಂತ ಒಪ್ಪಿದ್ರು. ಕೆಳಗೆ ಕೂತವ್ರನ್ನೆಲ್ಲ ಬಂದು ಕುರ್ಚಿ ಮೇಲೆ ಕೂತ್ಕೊಳ್ಳಿ ಅಂತ ಕರೆದು, ಇವ್ರಿಗೆ ಯಾಕೆ ಅಂತ ಗೊತ್ತಿಲ್ಲ, ನಾವು ದೊಡ್ಡ ಜನ ಆದ್ವಿ ಅಂತ ಇವರೆಲ್ಲ ತಿಳ್ಕೊಂಡಿದ್ದಾರೆ. ನಾವು ದೊಡ್ಡ ಜನ ಆದ್ವಲ್ಲ ಅಂತ ಎಲ್ಲರೂ ಕುರ್ಚಿ ಮೇಲೆ ಕೂತರು. ಆದರೂ ಕೆಲವು ಕುರ್ಚಿ ಖಾಲಿ ಇತ್ತು. ಕೆಲವ್ರಿಗೆ ಏನು ಮಾಡಿದ್ರು ಕುರ್ಚಿ ಮೇಲೆ ಕೂಡಲ್ಲ ಅಂತ ಕೆಲವರು ಇರ್ತಾರೆ, ಅವ್ರು ಕೂಡಲಿಲ್ಲ. ಅದನ್ನು ತೆಗೆದು ಗೋಡವನಿಗೆ ಹಾಕಿ ಬಾಗಿಲು ಹಾಕಿಬಿಟ್ಟು ಒಂದು ಕುರ್ಚಿ ಉಳಿದಿರಬಾರ್ದು. ಇಷ್ಟು ಮಾಡಿ ಈಗೇನು ಮಾಡ್ತಾನೆ ಕೃಷ್ಣ, ಬಂದರೆ ಕುರ್ಚಿ ಸಿಂಹಾಸನ ಇರೋದಿಲ್ಲ, ಹೋಗ್ತಾನೆ. ಈ ರೀತಿ ವಿಚಾರ ಮಾಡಿ ಆ ಏರ್ಪಾಡು ಮಾಡಿಬಿಟ್ರು. ಆದರೆ ಭೀಷ್ಮಕನ ತಮ್ಮಂದರು ಕೃಥ ಕೈಶಿಕ ಅಂತ ಇಬ್ಬರಿದ್ದಾರೆ, ರುಕ್ಮಿಣಿಗೆ ಚಿಕ್ಕಪ್ಪಂದರು. ಅವ್ರಿಗೆ ಇದು ಗೊತ್ತಾಯಿತು ಮೀಟಿಂಗ್ ಮಾಡಿದ್ದು. ಕೂಡಲೇ ಅವರು ಸ್ವಯಂವರ ಮಂಟಪದಿಂದ ಬಂದರು. ಬಂದವರೇ ಆ ಕೃಷ್ಣ ಇಳ್ಕೊಂಡಿದ್ನಲ್ಲ ಹೆಲಿಪ್ಯಾಡ್ನಲ್ಲಿ, ಅಲ್ಲಿ ಬಂದು ಕೇಳಿದರು, ಕೃಷ್ಣ ನೀ ಬಂದದ್ದು ಯಾಕೆ? ಸ್ವಯಂವರಕ್ಕೆ ಬಂದಿದ್ದೀನಿ, ದಯಮಾಡಿ ಸ್ವಯಂವರ ಮಂಟಪಕ್ಕೆ ಹೋಗಬೇಡ ಅಂದರು ಅವರು. ಅರೇ ನಾ ಬಂದದ್ದೇ ಸ್ವಯಂವರಕ್ಕೆ, ಹೋಗಬೇಡ ಅಂದರೆ ಏನರ್ಥ? ಹೋಗಬೇಡ, ನಿನಗೆ ಅವಮಾನ ಮಾಡಬೇಕು ಅಂತಿದ್ದಾರೆ, ಒಂದು ಕುರ್ಚಿಯೂ ಖಾಲಿ ಇಟ್ಟಿಲ್ಲ, ನೀನು ಸುಮ್ಮನೆ ಹೋಗಿ ವಾಪಸ್ ಬರಬೇಕಾಗ್ತದೆ, ಹೋಗಬೇಡ ಅಂತವ್ರು. ನಾನು ಬಂದದ್ದೇ ಸ್ವಯಂವರಕ್ಕೆ ಅಂತ ಅವನು. ಹಾಗಾದ್ರೆ ಒಂದು ಕೆಲಸ ಮಾಡು, ಮೊದಲು ನಮ್ಮ ಮನೆಗೆ ಬಾ, ನಮ್ಮ ಮನೇಲಿ ಒಂದು ಕುರ್ಚಿಯಲ್ಲಿ ಕೂಡು, ನಾನು ಸ್ವಯಂವರ ಮಂಟಪಕ್ಕೆ ನಮ್ಮನೆ ಕುರ್ಚಿ ತೊಗೊಂಡು ಹೋಗಿ ನಾನು ಅಲ್ಲಿ ಕೂಡ್ತೀನಿ, ನಿನಗೆ ಫೋನ್ ಮಾಡ್ತೇನೆ, ನೀ ಬಾ, ನಾ ಹೇಳ್ತೇನೆ, ನೀನು ಕೂಡು, ಬೇರೆ ಕುರ್ಚಿ ಸಿಗೋದಿಲ್ಲ ನಿನಗೆ, ನಮ್ಮದೇ ಕುರ್ಚಿ ತೊಗೊಂಡು ಹೋಗಿ ನಾನು ಕೂಡ್ತೀನಿ, ನೀ ಬಂದು ಕೂಡಲೇ ನಾನು ಬಿಟ್ಕೊಡ್ತೇನೆ ಅಂತ ಇಷ್ಟು ಉಪಾಯ ಮಾಡಿದರು. ಸರಿ ಅಂತ ಹೇಳಿ ಅವನು ಸ್ವಯಂವರಕ್ಕೆ ಬಂದವನು ಕೃಥಕೈಶಿಕರ ಮನೆಗೆ ಹೋದ. ಕೃಷ್ಣ ಕೃಥಕೈಶಿಕರ ಮನೆಗೆ ಹೋದಿರದೆ ರುಕ್ಮಿಣಿ ಚಿಕ್ಕಪ್ಪಂದರೆ ಹೋದರೆ ಸ್ವರ್ಗಲೋಕದಿಂದ ಸುವರ್ಣ ಸಿಂಹಾಸನ ಇಳಿತು, ವಜ್ರ ಖಚಿತವಾದ ಸುವರ್ಣ ಸಿಂಹಾಸನ. ಬಹಳ ಸಂತೋಷ ಆಯಿತು ಕೃಷ್ಣನಿಗೆ. ಕೃಥಕೈಶಿಕರೇ ಇಲ್ಲಿ ಕರ್ಕೊಂಡು ಬಂದದ್ದು ಒಳ್ಳೆಯದಾಯಿತು. ಇಂದ್ರದೂತ ಸ್ವರ್ಗಲೋಕದಿಂದ ಸ್ವಯಂವರ ಮಂಟಪಕ್ಕೆ ಇಳಿದ. ಸ್ವಯಂವರ ಮಂಟಪಕ್ಕೆ ಇಂದ್ರದೂತ ಬಂದು ಮೈಕ್ ತಗೊಂಡು ಅನೌನ್ಸ್ ಮಾಡಿದ, ಇದೇ ವಿದರ್ಭ ದೇಶಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನೆ, ಸದ್ಯದಲ್ಲಿ ಕೃಥಕೈಶಿಕರ ಮನೆಯಲ್ಲಿ ಉಳ್ಕೊಂಡಿದ್ದಾನೆ, ಇಲ್ಲಿದ್ದವರೆಲ್ಲ ಎದ್ದು ಹೋಗಿ ಅವನಿಗೆ ದೇವಾಧಿದೇವ ರಾಜಾಧಿರಾಜ ಅಂತ ಮಾಲೆ ಹಾಕಿ ಸನ್ಮಾನ ಮಾಡಿ ಬರಬೇಕಂತೆ, ಯಾರಾದರೂ ಹೋಗದೇ ಇದ್ದರೆ ಅವ್ರ ಮೇಲೆ ಇಂದ್ರ ವಜ್ರಾಯುಧ ಹಾಕ್ತಾನಂತೆ ಅಂತ ಅಂದ್ಬಿಟ್ಟು ಕೂತವರೆಲ್ಲ ಎದ್ರು. ಕುರ್ಚಿ ಎಲ್ಲ ಕುರ್ಚಿ ಖಾಲಿ, ಒಂದು ಕುರ್ಚಿನೂ ಖಾಲಿ ಬಿಡೋದು ಬೇಡ ಅಂತ ಮಾಡಿದರೆ ಎಲ್ಲ ಕುರ್ಚಿ ಖಾಲಿ ಆಯಿತು. ಪಾಪ ಕೆಲವರು ದುಡ್ಡು ತಂದಿದ್ರೋ ಇಲ್ಲೋ ಗೊತ್ತಿಲ್ಲ, ಹೋಗಿ ಮಾಲಾ ಅಂಗಡಿಗೆ ಹೋಗಿ ಸಾಲ ಮಾಡಿ ಮಾಲೆ ಹಿಡ್ಕೊಂಡು ಹೋಗಿ ಕೃಷ್ಣನಿಗೆ ಮಾಲಾರ್ಪಣೆ ಮಾಡಿ ಪ್ರಶಂಸೆ ಮಾಡಿ ಬಂದು ಕೂತ್ಕೊಂಡ್ರು. ಇಷ್ಟು ಮಾಡಿದ ಕೃಷ್ಣ, ಕುರ್ಚಿ ಮೇಲೆ ಕೂತವ್ರನ್ನೆಲ್ಲ ಎಬ್ಬಿಸಿದ. ಆಮೇಲೆ ಇಷ್ಟು ಮಾಡಿದರೆ ಭೀಷ್ಮಕ ಬರಲಿಲ್ಲ, ಅವನು ಸ್ವಯಂವರ ಮಂಟಪ ಕಾಯ್ಕೊಂಡು ಕೂತಿದ್ದ. ಕೃಷ್ಣ ಅಂದ, ಎಲ್ಲರೂ ಬಂದರು, ಭೀಷ್ಮಕ ಒಬ್ಬ ಬರಲಿಲ್ಲ, ಅವನನ್ನು ಕರೆಸರಿ ಅಂತಂದು ಬಂದು ಹೇಳಿದರು, ನೀನು ಹೋಗಬೇಕಂತೆ ಕೃಷ್ಣನ ಮನೆಗೆ, ಅಲ್ಲಿ ಕೃಥಕೈಶಿಕರ ಮನೆಗೆ ಕೃಷ್ಣ ಇದ್ದಾನೆ. ಗಾಬರಿ ಆಯಿತು, ಏನು ಮಾಡ್ತಾನೋ ಅಂತ ಹೆದರಿ ಭೀಷ್ಮಕ ಬಂದ ಕೂಡಲೇ ಕೇಳ್ತಾನೆ ಕೃಷ್ಣ, ಭೀಷ್ಮಕ ರಾಜ ಏನು ಮಾಡ್ಲಿಕ್ಕೆ ಹೊರಟಿದ್ದೀನೇನು ಅಂದ. ನನ್ನ ಮಗಳಿಗೆ ಸ್ವಯಂವರ ಮಾಡ್ತಿದ್ದೀನಿ ಪ್ರಭು ಅಂತ ಅವನು. ಕೃಷ್ಣ ಅಂತ, ನಿನ್ನ ಮಗಳಿಗೆ ಸ್ವಯಂವರ ಮಾಡ್ತಾ ಇಲ್ಲ, ನನ್ನ ಹೆಂಡತಿಗೆ ಸ್ವಯಂವರ ಮಾಡ್ತಿದ್ದಿ ಅಂತ ಇವನು. ಅವನು ಬೆಚ್ಚಿಬಿದ್ದ, ಅರೇ ನಾನು ನಿನ್ನ ಹೆಂಡತಿಗೆ ನಾನು ಯಾಕೆ ಸ್ವಯಂವರ ಮಾಡಲಿ? ಇಲ್ಲ, ನೀನು ನನ್ನ ಹೆಂಡತಿಗೆ ಸ್ವಯಂವರ ಮಾಡ್ತಿದ್ದಿ, ರುಕ್ಮಿಣಿ ಯಾರು ಅಂತ ತಿಳ್ಕೊಂಡಿದ್ದಿ, ನನ್ನ ಮಗಳು ಅಂದವ. ನಿನ್ನ ಮಗಳಲ್ಲ, ನನ್ನ ಹೆಂಡತಿ ಅಂತ ಕೃಷ್ಣ. ನನ್ನ ಹೆಂಡತಿ, ಅನಾದಿ ಕಾಲದಿಂದ ನನ್ನ ಹೆಂಡತಿ. ಅರೇ ನನ್ನ ಮನೆಯಲ್ಲೇ ಹುಟ್ಟಿದ್ದಾಳೆ, ನಾನೇ ತೊಟ್ಲಿಗೆ ಹಾಕಿದ್ದೀನಿ, ತೂಗಿ ಬೆಳೆಸಿ ದೊಡ್ಡವಳನ್ನು ಮಾಡಿದ್ದೀನಿ, ನಿನ್ನ ಹೆಂಡತಿ ಹೇಗೆ ಅಂತ ಇವನು. ನಿನಗೆ ಗೊತ್ತಿಲ್ಲ, ಸರಿಯಾಗಿ ನಿನಗೆ ಬುದ್ಧಿ ಇಲ್ಲ, ಕಣ್ಣಿಲ್ಲ, ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ ನೋಡು, ರುಕ್ಮಿಣಿ ಯಾರು ನೋಡು ಅಂತ ಹೇಳಿ ದಿವ್ಯ ಚಕ್ಷುಸ್ಸನ್ನು ಕೊಟ್ಟು. ಅದಕ್ಕೆ ಮುಂಚೆ ಹೇಳ್ತಾನೆ ಕೃಷ್ಣ, ಕೇವಲ ನೀನು ಇನ್ನೊಬ್ಬರ ಹೆಂಡತಿಗೆ ಸ್ವಯಂವರ ಮಾಡ್ತೀನಿ ಅಂತ ತಿಳ್ಕೋಬೇಡ, ನಿನ್ನ ತಾಯಿಗೆ ನೀನು ಸ್ವಯಂವರ ಮಾಡ್ತಿದ್ದಿ ಅಂತ ಬೆದರಿಸಿದ. ರುಕ್ಮಿಣಿ ಅಂದರೆ ಯಾರು? ಲಕ್ಷ್ಮೀದೇವಿ, ಜಗನ್ಮಾತೆ ಅವಳು, ಇಡೀ ಜಗತ್ತಿಗೆ ತಾಯಿ. ಅಂಥ ರುಕ್ಮಿಣಿ ದೇವಿಗೆ ಸ್ವಯಂವರ ಮಾಡೋದು ಅಂದರೆ ಜಗತ್ತಿನ ತಾಯಿ, ನಿನಗೂ ತಾಯಿ, ಅವಳಿಗೆ ಸ್ವಯಂವರ ಮಾಡ್ತೀಯಾ ಅಂದಾಗಿ ಇವನಿಗೆ ನಂಬಿಕೆನೇ ಆಗ್ತಾ ಇಲ್ಲ, ನನಗೊಂದು ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ. ದಿವ್ಯ ಚಕ್ಷುಸ್ ಕೊಡ್ತೀನಿ, ನಿನ್ನ ಮಗಳನ್ನು ನೋಡು ಅಂತ ದಿವ್ಯ ದೃಷ್ಟಿ ಕೊಟ್ಟು. ಭೀಷ್ಮಕ ರಾಜ ನೋಡ್ತಾನೆ ದಿವ್ಯ ದೃಷ್ಟಿಯಿಂದ, ರುಕ್ಮಿಣಿ ಯಾಕೆ ಕಾಣಿಸ್ತಾನೇ ಇಲ್ಲ. ಕೌಶೇಯ ಪೀತವಸನಾಂ ಅರವಿಂದ ನೇತ್ರಾಂ ಪದ್ಮದ್ವಯಾಭಯ ವರೋದ್ಯತ ಪದ್ಮಹಸ್ತಾಂ. ಚತುರ್ಭುಜಳಾಗಿ ನಿಂತಿದ್ದಾಳೆ, ಒಂದು ಕೈಯಲ್ಲಿ ಕಮಲ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ, ವರಮುದ್ರೆ,
ಹೀಗೆ ಆ ಲಕ್ಷ್ಮೀದೇವಿ ಪೀತಾಂಬರ ಉಟ್ಕೊಂಡು ಸಾಕ್ಷಾತ್ ಲಕ್ಷ್ಮಿಯಾಗಿ ಕಾಣಿಸಿದ್ದು. ಇದೇನು ದಿಗ್ಭ್ರಮೇನೋ ಕನಸು ಏನಾಗಿದೆ ನನಗೆ ಅಂತ ಮತ್ತೆ ಮತ್ತೆ ನೋಡಿದ. ಎಷ್ಟು ಹೊತ್ತು ನೋಡಿದರೂ ರುಕ್ಮಿಣಿ ಲಕ್ಷ್ಮಿಯಾಗೇ ಕಾಣಿಸ್ತಾ ಇದ್ದಾಳೆ. ಕೃಷ್ಣ ಅಂದ, ಭೀಷ್ಮಕ ಬರೇ ನಿನ್ನ ಮಗಳನ್ನೇ ನೋಡ್ತಿದ್ದಿಲ್ಲ, ನನ್ನ ಕಡೆ ಸ್ವಲ್ಪ ತಿರುಗೋ ಅಂತಂದ. ನನ್ನ ಕಡೆ ಸ್ವಲ್ಪ ತಿರುಗಿ ನೋಡು. ಅಷ್ಟು ಹೇಳಿದ ಮೇಲೆ ಈ ಕಡೆ ತಿರುಗ್ತಾನೆ. ಕೃಷ್ಣನಾಗಿ ದನಕಾಯಿ ಹುಡುಗನಾಗಿ ಕಾಣಿಸಲಿಲ್ಲ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ, ಸಾಕ್ಷಾತ್ ನಾರಾಯಣನಾಗಿ ಗೋಚರಾಗಿ. ಆ ಕಡೆ ಒಂದು ಸಲ ತಿರುಗಿದ, ಈ ಕಡೆ ತಿರುಗಿದ, ಆ ಕಡೆ ತಿರುಗಿದ. ಎಷ್ಟು ಸಲ ನೋಡಿದರೂ ಲಕ್ಷ್ಮೀನಾರಾಯಣರೇ ಕಾಣಿಸಿದ. ಕೂಡಲೇ ಅವರ ಕಾಲಿಗೆ ಬಿದ್ದು, ಕೃಷ್ಣನ ಕಾಲಿಗೆ ಬಿದ್ದು, ದೊಡ್ಡ ತಪ್ಪು ಮಾಡಿದೆ, ಕ್ಷಮಾ ಮಾಡು ಅಂತ ಹೇಳಿ ಕ್ಷಮಾಯಾಚನೆ ಮಾಡಿ ಮೊದಲು ಹೋಗಿ ಸ್ವಯಂವರ ಕ್ಯಾನ್ಸಲ್ ಮಾಡ್ತೀನಿ ಅಂತ ಸ್ವಯಂವರ ಮಂಟಪಕ್ಕೆ ಬಂದ. ಅವನಿಗೆ ಗೊತ್ತಿದ್ದಿಲ್ಲ ಇವಳು ಜಗನ್ಮಾತೆ ಅಂತ, ತನ್ನ ಮಗಳು ಅಂತ ಅಷ್ಟೇ ತಿಳ್ಕೊಂಡಿದ್ದ. ಕೃಷ್ಣ ದಿವ್ಯ ದೃಷ್ಟಿಯಿಂದ ತೋರಿಸಿದ. ಆಮೇಲೆ ಸ್ವಯಂವರ ಮಂಟಪಕ್ಕೆ ಬಂದು ಮೈಕ್ ತಗೊಂಡು ಎಲ್ಲರೂ ಕಾಯ್ತಾ ಇದ್ದರು. ಭೀಷ್ಮಕ ರಾಜ ಬಂದ ಕೂಡಲೇ ಸ್ವಯಂವರ ಶುರುವಾಗುತ್ತೆ ಅಂತ ಕಾಯ್ತಾ ಇದ್ದರು. ಬಂದ ಭೀಷ್ಮಕ ರಾಜ, ಬರುವಾಗಲೇ ಗಂಭೀರ ಆಗಿಬಿಟ್ಟಿದ್ದ. ಮೈಕ್ ತಗೊಂಡ, ಅನೌನ್ಸ್ ಮಾಡಿದ, ಅನಿವಾರ್ಯ ಕಾರಣಗಳಿಂದ, ಹಾಗೆ ಶುರು ಮಾಡಬೇಕು ಅದರಲ್ಲಿ, ಅನಿವಾರ್ಯ ಕಾರಣಗಳಿಂದ ಈ ಸ್ವಯಂವರ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ ಅಂತ ಹೇಳಲಿಲ್ಲ, ಅದು ಅವಮಾನ ಆಗ್ತದೆ. ಈ ಸ್ವಯಂವರ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಅಂತ ಅಷ್ಟೇ ಹೇಳಲಿಲ್ಲ. ಯಾವತ್ತು ಅಂತ ಕೇಳ್ತಾರೆ ಮತ್ತೆ. ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡಲಾಗಿದೆ ಅಂತ ಅನೌನ್ಸ್ ಮಾಡಿಬಿಟ್ಟು, ಈಗಂತೂ ನೀವೆಲ್ಲ ಬಂದಿದ್ದೀರಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ತಾಂಬೂಲ ತಗೊಂಡು ಫಳಾಹಾರ ಮಾಡಿಕೊಂಡು ಹೋಗ್ಬೋದು. ಮುಂದೆ ಕಾರ್ಯಕ್ರಮ ಸ್ವಯಂವರ ಫಿಕ್ಸ್ ಆದಮೇಲೆ ತಿಳಿಸ್ತೇನೆ, ಆಗ ಮಾತ್ರ ತಪ್ಪದೇ ಬನ್ನಿ. ಈ ರೀತಿ ಆಗದೆ ನೋಡ್ಕೊಳ್ತೇನೆ. ಈಗ ನಿಮಗೆ ಪ್ರಯಾಸ ಕೊಟ್ಟೆ, ಶ್ರಮ ಕೊಟ್ಟೆ, ಐ ಆಮ್ ಸಾರಿ, ವೆರಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಕಳಿಸಿಬಿಟ್ಟು ಎಲ್ಲರನ್ನೂ ಚೆಳ್ಳೆ ಹಣ್ಣು ತಿನ್ನಿಸಿ ಕಳಿಸಿದ ಶ್ರೀಕೃಷ್ಣ. ಕೃಷ್ಣನಿಗೆ ಆ ರುಕ್ಮಿಣೀ ದೇವಿಯನ್ನು ಕೊಡಬಾರ್ದು, ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ಅಂತ ಮಾಡಿದ್ದಕ್ಕೆ ಹೀಗೆ ಮಾಡಿದ. ಎಲ್ಲರೂ ಹೋದರು. ಭಾರೀ ಮುಖಭಂಗ ಆಯಿತು ಭೀಷ್ಮಕ ರಾಜನಿಗೆ, ರುಕ್ಮಿಣಿ ಅಣ್ಣಂದರಿಗೆ. ರಾತ್ರಿ ಮತ್ತೆ ಅವರೆಲ್ಲ ದುಷ್ಟ ಚತುಷ್ಟಯರು ಮೀಟಿಂಗ್ ಸೇರಿದರು. ನಾವು ಏನೋ ಮಾಡಲಿಕ್ಕೆ ಹೋದ್ರೆ ನಮಗೇನೆ ಅವಮಾನ ಮಾಡಿಬಿಟ್ಟ, ಏನು ಮಾಡೋದು ಅಂತ. ಆದರೂ ಕೂಡ ಅವರೆಲ್ಲ ಸೇರಿ ಮೀಟಿಂಗ್ ಮಾಡಿದರು. ಈಗೇನಾಯಿತು, ಭೀಷ್ಮಕ ರಾಜ ಸ್ವಯಂವರ ಕ್ಯಾನ್ಸಲ್ ಮಾಡಿದ್ದಾನೆ. ಬೇಡ, ಸ್ವಯಂವರ ಬೇಡ, ಮದುವೆ ಮಾಡಿಬಿಡೋಣ. ಡೈರೆಕ್ಟ್ ಮದುವೆನೂ ಮಾಡ್ಬೋದು, ಸ್ವಯಂವರ ಮಾಡಿಯೂ ಮಾಡ್ಬೋದು, ಡೈರೆಕ್ಟಾಗಿ ಮದುವೆನೇ ಮಾಡ್ಬೋದು, ಮದುವೆನೇ ಮಾಡಿಬಿಡೋಣ ಅಂತ. ಅರೆ, ಸ್ವಯಂವರಕ್ಕೆ ಕಲ್ಲು ಹಾಕಿದವನು ಮದುವೆಗೆ ಬಿಡ್ತಾನ? ಅದಕ್ಕೂ ಬಂದು ಅಡ್ಡಿ ಮಾಡ್ತಾನೆ. ಅವನಿಗೆ ಹೇಳೋದೇ ಬೇಡ, ಹೇಳಿದ್ರಲ್ವ ಅವನು ಬರೋದು. ಪಬ್ಲಿಸಿಟಿ ಕೊಡೋದು ಬೇಡ. ಇದು ಪೇಪರ್ನಲ್ಲಿ ದೊಡ್ಡದಾಗಿ ಹಾಕಿ ಕಟ್ಟಿಂಗ್ ಮಾಡಿದ್ದಕ್ಕೆ ಯಾರೋ ತೊಗೊಂಡು ಹೋಗಿ ಆ ಪೇಪರ್ ಕಟ್ಟಿಂಗ್ ಕೊಟ್ಟಿದ್ದರು. ಕೃಷ್ಣ ಬಂದ. ಪಬ್ಲಿಸಿಟಿನೇ ಕೊಡೋದು ಬೇಡ, ಯಾರಿಗೂ ಹೇಳೋದು ಬೇಡ, ಮದುವೆ ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿದರು. ಆದರೂ ಒಬ್ಬರು ರಾಗ ಎತ್ತಿದ್ರು. ಯಾರಿಗಾದರೂ ಒಬ್ಬರಿಗೆ ಗೊತ್ತಾಗೇ ಆಗ್ತದೆ. ಎಷ್ಟು ನಾವು ಮುಚ್ಚಿಟ್ರೂ ಗೊತ್ತಾಗ್ತದೆ. ಅದು ವಧುವರರಿಗಿಂತ ಮುಂಚೆ ಇನ್ನೊಬ್ಬರಿಗೆ ಗೊತ್ತಾಗ್ತದೆ. ಎಲ್ರಿಗೂ ಗೊತ್ತಾಗೇ ಆಗ್ತದೆ. ಏನು ಮಾಡೋದು? ಅಲ್ಲ, ಅದರಲ್ಲೂ ಹಾಕೋದು ಬೇಡ, ಯಾರಿಗೂ ಹೇಳೋದು ಬೇಡ. ಅಲ್ಲ, ಬಂಧು ಬಾಂಧವರಿಗಾದರೂ ಹೇಳಬೇಕಲ್ಲ ಅಂದರೆ ಯಾರಿಗೂ ಹೇಳೋದು ಬೇಡ. ನಾವಿಷ್ಟೇ ಜನ ಸೇರೋದು, ನಾಳೆನೇ ಮುಹೂರ್ತ ಇಟ್ಟು ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿದರು. ಯಾರೋ ರಾಗ ಎತ್ತಿದ್ರು ಮತ್ತೆ, ನಾಳೆ ಮಂಗಳವಾರ ಇದೆಯಲ್ಲ, ಮದುವೆ ಮಾಡಲಿಕ್ಕೆ ಬರುತ್ತಾ ಅಂತ. ಪುರೋಹಿತರನ್ನು ಕರೆಸಿದರೆ ಮಂಗಳವಾರ ಶಾಂತಿ ಮಾಡ್ತಾರೆ. ಶಾಂತಿ ಮಾಡಿ, ಗುರು ಅಸ್ತ ಆದರೆ ಗುರು ಶಾಂತಿ ಮಾಡಲಿಕ್ಕೆ ಬರೋದಿಲ್ವಾ? ಶುಕ್ರ ಅಸ್ತ ಆದರೆ ಶುಕ್ರ ಶಾಂತಿ, ಮಂಗಳವಾರ ಏಕಾದಶಿ ಶಾಂತಿ ಒಂದು ಬಂದಿಲ್ಲ ಅಷ್ಟೇ. ಅಂತೂ ಎಲ್ಲದಕ್ಕೂ ಶಾಂತಿ ಮಾಡಿಬಿಟ್ರೆ ಆಯಿತು. ಶಾಂತಿ ಮಾಡಿ ಆದರೂ ಮಾಡಿಬಿಡೋಣ. ಅಲ್ಲ, ಬಂಧು ಬಾಂಧವರಿಗೆ ಹೇಳಲೇಬೇಕಾಗ್ತದೆ. ಇಲ್ದಿದ್ರೆ ಅವರು ಆಮೇಲೆ ಆಬ್ಜೆಕ್ಟ್ ಮಾಡ್ತಾರೆ. ನಮ್ಮನ್ನು ಕರೀದೇನೆ ಮದುವೆ ಮಾಡೋದು ಅಂದರೆ ಏನರ್ಥ ಅಂತ ಆಕ್ಷೇಪ ಮಾಡಿದರೆ, ಅಂತೂ ಸಿಗಲಿಲ್ಲ ಅಂತ ಆಯಿತು ಅಂತ ಹೇಳೋದು, ಮದುವೆ ಅಂತೂ ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿದರು. ಆದರೆ ರುಕ್ಮಿಣಿಗಂತೂ ಗೊತ್ತಾಗಬೇಕು. ರುಕ್ಮಿಣಿಗೆ ಗೊತ್ತಾಯಿತು. ಆವಾಗ ರುಕ್ಮಿಣೀ ದೇವಿ ಚುರುಕಾದಳು. ಆವಾಗ ಕೃಷ್ಣ ಬುದ್ಧಿವಾದ ಕಲಿಸಿದ್ದ. ಈಗ ರುಕ್ಮಿಣೀ ದೇವಿ ಚುರುಕಾಗಿ ಒಂದು ಪತ್ರ ಬರೆದು ಕೂತ್ಕೊಂಡು, ಒಂದು ಪತ್ರ ಬರೆದು ಅದೇ ವಿದರ್ಭ ದೇಶದಲ್ಲಿದ್ದಂಥ ಒಬ್ಬ ಬ್ರಾಹ್ಮಣರು, ಸುದೇವ ಅಂತ ಅವರ ಹೆಸರು, ಸುದೇವ ಅನ್ನೋ ಬ್ರಾಹ್ಮಣರಿಗೆ ಆ ಪತ್ರ ಕೊಟ್ಟು, ಕೃಷ್ಣನಿಗೆ ಕೊಟ್ಟು, ಕೃಷ್ಣನ ಕರ್ಕೊಂಡೇ ಬರಬೇಕು ನಾಳೆ ಬೆಳಗ್ಗೆದರೊಳಗೆ ಅಂತ ಹೇಳಿ ಆ ಪತ್ರ ಬರೆದು ಕೊಟ್ಟಿದ್ದಾಳೆ. ಅದ್ಭುತವಾದ ಪತ್ರ, ವಾದಿರಾಜ ಸ್ವಾಮಿಗಳು ಬರೆಸಿದ್ದದು. ಅದ್ಭುತವಾದ ಪತ್ರ, ಯಾರಿಗೂ ಅರ್ಥ ಆಗೋದಿಲ್ಲ, ಯಾರು ಬೇಕಾದ್ರೂ ಓದ್ಬೋದು ಅಂಥ ಪತ್ರ. ಬರೆದ್ರೆ ಹಂಗೆ ಬರೀಬೇಕು.
ವರನಿಗೆ ಅರ್ಥ ಆಗಿರಬೇಕು, ಮತ್ತು ಅವನಿಗೂ ಅರ್ಥ ಏನು ಪತ್ರ ಬರೆದಿದ್ದೆ ಅಂತ ಮತ್ತು ಅವನೇ ಬಂದು ಕೇಳೋ ಹಾಗಿರಬಾರ್ದು. ಕೆಲವು ಅಕ್ಷರಗಳು ಬರ್ಕೋತಿರ್ತೀವಿ, ಸ್ವಯಮಪಿ ಲಿಖಿತಂ ಸ್ವಯಂ ನ ಜಾನಾತಿ ಅಂತ. ನಾವು ಬರೆದದ್ದು ನಮಗೆ ಓದ್ಲಿಕ್ಕೆ ಬರೋಲ್ಲ, ಆಮೇಲೆ ಆ ಥರ ಬರೆದಿರ್ತೇವೆ, ನೋಟ್ಸ್ ಮಾಡ್ಕೊಂಡಿರ್ತೀವಿ, ಸ್ವಯಮಪಿ ಲಿಖಿತಂ ಸ್ವಯಂ ನ ಜಾನಾತಿ. ಹಾಗಲ್ಲ, ಅಂಥ ಅದ್ಭುತವಾದ ಪತ್ರ ಬರೆದಿದ್ದಾಳೆ. ಧನ್ಯ ಬಲಾಸಾ ವಿಭವೇ ಭವೇದ್ಯ ವೇದ್ಯಾಯ ಭೂಮ್ನೆ ಪುರುಷಾಯ ಸಾಮ್ನಾ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೆ ಪಾತ್ರೇಷು ದತ್ತಾತ್ಮ ಪದಾಯ ದತ್ತ. ಯಾರಿಗೆ ಅರ್ಥ? ಶಬ್ದಗಳು ರಿಪೀಟ್ ಆಗಿದೆ. ಯಮಕ ಅಂತಾರೆ, ಧನ್ಯ ಬಲಾಸ ವಿಭವೇ ಭವೇದ್ಯ ವೇದ್ಯಾಯ ಭೂಮ್ನೆ ಪುರುಷಾಯ ಸಾಮ್ನಾ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೆ ಪಾತ್ರೇಷು ದತ್ತಾತ್ಮ ಪದಾಯ ದತ್ತ. ಕೃಷ್ಣ ಒಬ್ಬ ಕನ್ಯೆ ಧನ್ಯ ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ವೇದಾಂತ ವೇದ್ಯನಾದಂಥ ಪರಮಪುರುಷನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡಬೇಕು. ಅವನು ವೇದೋದಿತ ಧರ್ಮ ಪಾಲಕನಾಗಿರಬೇಕು. ಅಂಥವನಿಗೆ ಕೊಟ್ಟರೆ ಆ ಕನ್ಯಾ ಧನ್ಯಳಾಗ್ತಾಳೆ. ನನ್ನನ್ನೆಲ್ಲರೂ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೊರಟಿದ್ದಾರೆ, ಕೂಡಲೇ ನೀನು ಬಂದು ನಾನು ಕರ್ಕೊಂಡು ಹೋಗು ಅಂತ ಬರೆದಿದ್ದು. ಈ ಪತ್ರ ಓದಿ ಕೃಷ್ಣನಿಗೆ ಬಹಳ ಸಂತೋಷ ಆಯಿತು. ಎಲ್ಲಿ ಬ್ರಾಹ್ಮಣರೇ ಕೈ ಚಾಚಿರಿ ಅಂತಂದ. ಮಂತ್ರಾಕ್ಷತೆ ಕೊಡ್ತಾರೇನೋ ಅಂತ ಕೈ ಚಾಚಿದ್ರೆ ಕೈ ಹಿಡಿದು ಕುಲುಕಿದ್ದಂತೆ. ಎಂಥ ಪತ್ರ ತಂದ್ರಿ ಅಂತ ಕೈ ಕುಲುಕಿದ. ಅರ್ಥ ಆಯಿತು. ಹೇಳಿದರು ಬ್ರಾಹ್ಮಣರು, ಕೃಷ್ಣ ಬರೆದಿದ್ದಾನೆ, ಕೃಷ್ಣ ಹೇಳಿದ, ರುಕ್ಮಿಣಿ ಬರೆದಿದ್ದಾಳೆ, ತನ್ನ ಕೈ ಹಿಡಿ ಅಂತ, ತನ್ನ ಪಾಣಿಗ್ರಹಣ ಮಾಡು ಅಂತ ರುಕ್ಮಿಣಿ ಬರೆದದ್ದು. ನಾನು ಪತ್ರ ತಂದ್ಕೊಂಡು ನಂದೇ ಪಾಣಿಗ್ರಹಣ ಮಾಡಿದೆಯಲ್ಲ ಸ್ವಾಮಿ, ಇನ್ನು ಬರೆದವಳ ಪಾಣಿಗ್ರಹಣ ಮಾಡೋದಿಲ್ವಾ ನೀನು? ಅರ್ಥ ಆಯಿತು ಅಂತ ಕೃಷ್ಣನ ಕರ್ಕೊಂಡು ಹೋದರು. ಕೃಷ್ಣ ವಿದರ್ಭ ದೇಶಕ್ಕೆ ಬಂದು ಅಲ್ಲಿ ಎಲ್ಲ ಸಿದ್ಧತೆ ನಡೆದಿತ್ತು ವಿವಾಹಕ್ಕೆ. ಆ ಯುದ್ಧ ಮಾಡಿ ಎಲ್ಲರನ್ನೂ ಕೂಡ ಸೋಲಿಸಿ ರುಕ್ಮಿಣಿ ದೇವಿಯನ್ನು ಸಿಂಹ ತನ್ನ ಪಾಲನ್ನು ಎತ್ತುಕೊಂಡು ಬರುವಂತೆ ಎತ್ತುಕೊಂಡು ಬಂದಂತೆ. ಅಪಹರಿಸಿ ಕಳ್ಳತನ ಮಾಡಿ ಗುಟ್ಟಾಗಿ ಓಡ್ಕೊಂಡು ಬಂದದ್ದಲ್ಲ. ಸಿಂಹ ಹೇಗೆ ಎಲ್ಲರನ್ನೂ ಎದುರಿಸಿ ಧೈರ್ಯವಾಗಿ ತನ್ನ ಪಾಲು ಹಿಡ್ಕೊಂಡು ಹೋಗ್ತದೆ, ಹಾಗೆ ನರಸಿಂಹ ಪುರುಷ ಸಿಂಹನಾದ ಕೃಷ್ಣ ರುಕ್ಮಿಣಿಯನ್ನು ರಟ್ಟೆ ಹಿಡಿದು ಕರ್ಕೊಂಡು ಬಂದು ರಥದಲ್ಲಿ ಕೂಡಿಸಿ ಹೊರಟು ಬಂದ. ಯಾರಿಗೂ ಅವನನ್ನು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ದ್ವಾರಕೆಗೆ ಬಂದ ಮೇಲೆ ಎರಡು ಪಕ್ಷ ಮಾಡಿಕೊಂಡ್ರು. ರುಕ್ಮಿಣಿ ಕಡೆ ಕೆಲವರು, ಕೃಷ್ಣನ ಕಡೆ ಕೆಲವರು ಅಂತ ಸೇರಿ ಮೂಲ ಮಾಧವ ಅಂತ ಒಂದು ದ್ವಾರಕೆ ಹತ್ತಿರ ಊರಿದೆ. ದ್ವಾರಕೆಯಿಂದ ಸೋಮನಾಥಪುರ ಪ್ರಭಾಸ ಕ್ಷೇತ್ರಕ್ಕೆ ಹೋಗುವಾಗ ದಾರಿಯಲ್ಲಿ ಸಮುದ್ರ ತೀರದಲ್ಲಿ ಇದೆ, ಇವತ್ತಿಗೂ ಇದೆ. ಆ ಹೆಸರು ಹಾಗೇ ಇದೆ, ಮೂಲ ಮಾಧವ ಅಂತಲೇ ಹೆಸರು. ಆ ಮೂಲ ಮಾಧವ ಅನ್ನೋ ಕ್ಷೇತ್ರದಲ್ಲಿ ಇವತ್ತಿಗೂ ಅರಮನೆ ಇದೆ. ಕೃಷ್ಣ ಇಳ್ಕೊಂಡ ಅರಮನೆ, ರುಕ್ಮಿಣಿ ಇಳ್ಕೊಂಡಂಥ ಅರಮನೆ, ಅವರಿಗೆ ಕಲ್ಯಾಣೋತ್ಸವದ ವಿವಾಹ ನಡೆದ ಮಂಟಪವೂ ಇದೆ ಇವತ್ತಿಗೆ. ಆ ಮಂಟಪದಲ್ಲಿ ಆ ಮೂಲ ಮಾಧವ ಅನ್ನೋ ಸ್ಥಳದಲ್ಲಿ ಶ್ರೀಕೃಷ್ಣ ರುಕ್ಮಿಣಿಯ ಪಾಣಿಗ್ರಹಣ ಮಾಡಿಕೊಂಡ. ಆಮೇಲೆ ಕೃಷ್ಣನಿಗೆ ರುಕ್ಮಿಣಿ ದೇವಿಯಲ್ಲಿ ಪ್ರದ್ಯುಮ್ನ ಅನ್ನೋ ಮಗ ಹುಟ್ಟಿದ. ಪ್ರದ್ಯುಮ್ನನಿಗೆ ಅನಿರುದ್ಧನಿಗೆ ವಜ್ರ. ಈ ರೀತಿ ಕೃಷ್ಣನ ಸಂತತಿ ಬೆಳೀತು ಅಂಥೇಳಿ ವರ್ಣನೆ ಮಾಡಿದ್ದಾರೆ.